ಗುರುಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ವೀಕ್ಷಕರೇ, ಮಾನವನ ಜೀವನದಲ್ಲಿ ಗುರುಯೋಗ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆತ ಮದುವೆ ಮಾಡಲಿ, ಮನೆ ಕಟ್ಟಲಿ, ಗುರುಯೋಗ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಅನ್ನುವಂಥ ಮಾತಿದೆ. ಆದರೆ ಅಂಥ ಗುರು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದ್ದಾರೆ, ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ ಜೂನ್ 1ನೇ ತಾರೀಕಿಂದ. ಹಾಗಾದರೆ ಗುರು ಯಾವ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಕ್ಕೊಮ್ಮೆ ಈ ರೀತಿಯಾದಂಥ ಪ್ರವೇಶಗಳಾಗುತ್ತೆ, ಇದರಿಂದ ಯಾವ ರಾಶಿಗೆ ಒಳಿತು, ಯಾವ ರಾಶಿಗೆ ಕೆಡುಕು, ಹೀಗೆ ನಾನಾ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿರುತ್ತೆ ಅಲ್ವಾ? ಇಂಥ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಮಹರ್ಷಿ ಗುರುಜಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಎಸ್ ಗುರುಜಿ, ನಾನು ಆಗಲೇ ಹೇಳ್ತಿದ್ದಂಗೆ ಗುರುಬಲ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್. ಈಗ ಏನೋ ಒಂದು ಕಡೆ ಶಾಸ್ತ್ರ ಕೇಳೋಕೆ ಹೋದಾಗಲೂ ಗುರುಬಲ ಇಲ್ಲ ಅಂದರೆ ನಿಜಕ್ಕೂ ಯಾವ ಕೆಲಸನೂ ಈಗ ಸದ್ಯಕ್ಕೆ ಕೈ ಹಾಕಬೇಡಿ ಅಂತ ಒಂದೇ ಮಾತಿಗೆ ಹೇಳ್ಬಿಡ್ತಾರೆ. ಅಂಥ ಗುರು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದ್ದಾರೆ ಅಂದರೆ ಈ ಗುರು ಸ್ಥಾನ ಪಲ್ಲಟ ಎಷ್ಟು ವರ್ಷಗಳಿಗೊಮ್ಮೆ ಆಗುತ್ತೆ ಗುರುಜಿ? ನೋಡಿ, ಯಾವುದೇ ಒಂದು ಗ್ರಹ ನಿರ್ದಿಷ್ಟ ಅವಧಿಯಲ್ಲಿ ಸಂಚರಿಸ್ತಾ ಇರುತ್ತೆ. ಅದು ಗುರು ಬಲ ಅನ್ನೋದು ಗುರು ಬದಲಾವಣೆಯಿಂದ ಬರುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ಗುರು ಬದಲಾವಣೆ ಆಗುವಂಥದ್ದು ವರ್ಷಕ್ಕೊಮ್ಮೆ. ಅದು 365 ದಿನದ ಫಲವನ್ನು ಕೊಡುವಂಥದ್ದಿರುತ್ತೆ. ಕೆಲವೊಮ್ಮೆ ವಕ್ರಿಯಾದಾಗ ಒಂದಷ್ಟು ತಿಂಗಳು ಬದಲಾವಣೆ ಆದಾಗ ಗುರುಬಲ ಕಳ್ಕೊಳ್ಳುವಂಥದ್ದಿರುತ್ತೆ. ಈ 2026ರಲ್ಲಿನೂ ಈ ರೀತಿ ಬದಲಾವಣೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗುರು 2026ರಲ್ಲಿ ಏನು ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಕರ್ಕಾಟಕ ರಾಶಿಗೆ ಗುರು ಪರಮೋಚ್ಚ ಸ್ಥಾನವಾಗಿರುತ್ತೆ. ಅಂದ್ರೆ ಏನದು ಉಚ್ಚ ಸ್ಥಾನ, ನೀಚ ಸ್ಥಾನ ಅಂತ ಹೇಳಿದ್ರೆ ಮೂಲ ತ್ರಿಕೋಣ ಸ್ಥಾನ ಅಂತಾನು ಹೇಳ್ತೀವಿ. ಈ ಉಚ್ಚ ಸ್ಥಾನದಲ್ಲಿದ್ದಾಗ ಯಾವುದೇ ಗ್ರಹ ಒಳ್ಳೆಯ ಫಲಗಳನ್ನು, ಅತಿ ಉತ್ತಮವಾದಂತಹ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಹೇಳುತ್ತೆ. ಕೆಲವರಿಗೆ ಏನಾಗುತ್ತೆ, ಗುರು ಜನ್ಮದಲ್ಲಿ ನರೋ ದುಃಖ, ಯೋಚನೆ, ಚಿಂತೆ, ಆರ್ಥಿಕ ಸಂಕಷ್ಟಗಳು ಉಂಟು ಮಾಡುವಂಥದ್ದಿರುತ್ತೆ ಜನ್ಮದಲ್ಲಿ ಗುರು ಇದ್ದಾಗ. ಈಗ ಇಷ್ಟು ದಿನ ಇದ್ದಂತಹದ್ದು ಮಿಥುನ ರಾಶಿಗೆ ಜನ್ಮ ಗುರು ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂಥದ್ದು ಮಿಥುನ ರಾಶಿಯವರಿಗೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವಾಗ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೆ ಗುರು, ಈ ಕರ್ಕಾಟಕ ರಾಶಿಯವರಿಗೆ ಅಷ್ಟು ತೊಂದರೆಗಳು ಕೊಡುವಂಥದ್ದು ಇರೋದಿಲ್ಲ. ಹಾಗಾಗಿ 1 ವರ್ಷದ ಕಾಲ 5 ರಾಶಿಯವರೆಗೆ ಗುರುಬಲ ಬರುವಂಥದ್ದಿರುತ್ತೆ. 7 ರಾಶಿಯವರೆಗೆ ಗುರುಬಲ ಹೋಗುವಂಥದ್ದಿರುತ್ತೆ. ಗುರುಬಲ ಹೋದಾಗ ಯಾವುದೇ ಕೆಲಸ ಕಾರ್ಯಗಳಿಗೂ ಅನುಕೂಲ ಆಗೋದಿಲ್ಲ. ಭಾಳ ಜನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಇರ್ತಾರೆ, ಅಥವಾ ಹೊಸ ಬಿಸ್ನೆಸ್ ಮಾಡೋಣ ಅನ್ನುವಂಥ ಪ್ಲಾನಿಂಗಲ್ಲಿ ಇರ್ತಾರೆ. ಇದೆಲ್ಲವೂ ವಿಳಂಬ ಆಗುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಇಡೀ ಗ್ರಹಗಳಲ್ಲಿ 7 ಗ್ರಹ, 2 ಉಪಗ್ರಹಗಳಂತ ನಾವು ಏನು ಹೇಳ್ತೀವಿ, ಛಾಯಾಗ್ರಹಗಳು. ಸೊ ಈ ಛಾಯಾಗ್ರಹಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಯಾವುದು ಫಲಗಳನ್ನು ಕೊಡಬೇಕಾದ್ರೂ ಅದು ಗ್ರಹಗಳ ಆಧಾರದ ಮೇಲೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಈ 7 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ, ಅತಿ ಒಳ್ಳೆಯ ಫಲಗಳನ್ನು ಕೊಡುವಂಥ ಶುಭಗ್ರಹ ಅಂತ ಹೇಳಿದ್ರೆ ಗುರುಗ್ರಹ. ಹಾಗಾಗಿ 360 ದಿನದ ಕಾಲ ಒಬ್ಬ ಮನುಷ್ಯನಿಗೆ ಗುರು ಸಂಪೂರ್ಣವಾದಂಥ ಫಲವನ್ನು ಕೊಡುವಂಥದ್ದಿರುತ್ತೆ. ಈಗಾಗಲೇ ಈ ಗುರು ಏನು ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕಿಗೆ ಬದಲಾವಣೆ ಆಗುತ್ತೆ. ಆ ಗುರುಗ್ರಹ ಅಕ್ಟೋಬರ್ 31ರ ತನಕ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಅಕ್ಟೋಬರ್ 31ಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗುವಂಥದ್ದಿರುತ್ತೆ. ಸೊ ಆಗ 1-2 ತಿಂಗಳು ಗುರುಬಲ ಇರೋದಿಲ್ಲ. ನಂತರ ಮತ್ತೆ ಕರ್ಕಾಟಕ ರಾಶಿಗೆ ಬರುವಂಥದ್ದಿರುತ್ತೆ. ಈ ಥರದ್ದೊಂದಷ್ಟು ಬದಲಾವಣೆಗಳನ್ನು ನಾವು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ನಾವು ನೋಡುವಂಥದ್ದಿರುತ್ತೆ. ಈಗ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಗುರುಜಿ? ನೋಡಿ, ಗುರು ಯಾವ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಇದೆ ಅನ್ನುವಂಥದ್ದು ನಾವು ನೋಡ್ಕೋಬೇಕು. ಎಲ್ಲರೂ ಒಂದಷ್ಟು ಅಭಿಪ್ರಾಯಗಳು ಏನಪ್ಪ ಅಂತ ಹೇಳಿದ್ರೆ, ನನ್ನ ರಾಶಿಯಿಂದ 10ನೇ ಮನೆಯಲ್ಲಿ ಗುರು ಇದ್ದಾನೆ, ನನಗೆ ಗುರುಬಲ ಇದೆ, ನನ್ನ ರಾಶಿಯಲ್ಲಿ ಗುರು ಇದ್ದಾನೆ, ಗುರುಬಲ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅದು ನಾವು ಲೆಕ್ಕಾಚಾರವನ್ನು ಮಾಡಬೇಕು. ತನ್ನ ರಾಶಿಯಿಂದ 5 ಮತ್ತು ಲಗ್ನದಿಂದನೂ ನಾವು ಎಣಿಕೆಯನ್ನು ಮಾಡುವಂಥದ್ದು ಜಾತಕದ ಕುಂಡಲಿ ಅಂತ ಹೇಳ್ತೀವಿ. ಆದರೆ ರಾಶಿಯಿಂದ ಎಣಿಕೆ ಮಾಡೋದೇ ನಮಗೆ ವರ್ಷಫಲದ ಗುರುಬಲ ಅಂತ ಹೇಳ್ತೀವಿ. ಹಾಗಾಗಿ ರಾಶಿ, ತಾನು ಯಾರು ರಾಶಿಯವರು ಇರ್ತಾರೋ ಅವರ ರಾಶಿಯಿಂದ 2, 5, 7, 9 ಮತ್ತು 11ನೇ ಮನೆ ಅಂದರೆ 5 ರಾಶಿಯವರಿಗೆ ಉಂಟಾಗುವಂಥದ್ದಿರುತ್ತೆ. ರಾಶಿಯಿಂದ ಅವರ ಮನೆಯಿಂದ ಲೆಕ್ಕಾಚಾರ ಮಾಡಿಕೊಂಡ್ರೆ 2ನೇ ಮನೆಯಲ್ಲಿ ಅಥವಾ 5ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿ ಆಗಬಹುದು, ಅಥವಾ 9ನೇ ಮನೆ ಆಗಬಹುದು, ಅಥವಾ ಏಕಾದಶ 11ನೇ ಮನೆಯಲ್ಲಿ ಇತ್ತು ಅಂದರೆ ಸಂಪೂರ್ಣವಾದಂತಹ ಗುರುಬಲ ಪ್ರಾಪ್ತಿ ಆಗುತ್ತೆ. ಗುರುಜಿ ಹೇಳ್ತಾರೆ ಗುರುಬಲ ಇಲ್ಲ ಅಂದರೆ ಯಾವ ಕೆಲಸಕ್ಕೂ ಕೈ ಹಾಕಬೇಡಿ ಅಂತ. ನಿಜನಾ ಗುರುಜಿ? ಗುರುಬಲ ಇಲ್ಲ ಅಂದರೆ ಈಗೇನೋ ಈ ವರ್ಷ ದುಡ್ಡು ಅರೇಂಜ್ ಆಗಿರುತ್ತೆ, ಮನೆ ಕಟ್ಟಬಹುದು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಮದುವೆ ಮಾಡ್ಬೋದು ಅಂದ್ಕೊಂಡಿರ್ತಾರೆ. ಗುರುಬಲ ಇಲ್ಲ ಅಂದರೆ ಅವೆರಡು
ಮಾಡಬಾರ್ದಾ? ನೋಡಿ, ಗುರುಬಲ ಇಲ್ದಿದ್ದಂಥ ಪಕ್ಷದಲ್ಲಿ ಆತ ಗುರುಗ್ರಹ ಧನಕಾರಕ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು, ಸರಿಯಾದಂಥ ಸಮಯಕ್ಕೆ ಕೆಲಸಗಳು ಕಾರ್ಯಗಳ ವಿಘ್ನಗಳು ಆಗುವಂಥದ್ದು, ಸೊ ಇವೆಲ್ಲವೂ ಆಗುವಂಥದ್ದು ಇರುತ್ತೆ. ಅದಕ್ಕೆ ಗುರುಬಲ ಇದ್ದಾಗ ಏನೇ ಕಷ್ಟ ಇದ್ರು, ಏನೇ ಸಮಸ್ಯೆಗಳಿದ್ರೇನು, ವಿವಾಹ ಕಾರ್ಯಗಳಾಗಬಹುದು ಅಥವಾ ಹೊಸ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಅದಕ್ಕೆ ಗುರುಬಲ ಕೇಳುವಂಥದ್ದು. ನಾವು ವರ್ಷ ಫಲದಲ್ಲಿ ನಾವು ನೋಡೋಕೆ ಹೋದ್ರೆ ಯುಗಾದಿಯಿಂದ ಯುಗಾದಿ ನಮಗೆ ಹೊಸ ವರ್ಷ ಅಂತ ಹೇಳ್ತೀವಿ. ಸೊ ಹೊಸ ವರ್ಷದಲ್ಲಿ ನಮಗೆ ಗುರುಬಲ ಹೇಗಿದೆ, ಶನಿಬಲ ಹೇಗಿದೆ ಅನ್ನುವಂಥದ್ದು ಕೇಳೋದು ಸಹಜವಾಗಿರುತ್ತೆ. ಪ್ರತಿಯೊಬ್ಬರು ಏನೂ ಗೊತ್ತಿಲ್ಲ ಅಂದ್ರೇನು ಗುರುಗಳೇ ಈ ವರ್ಷ ಶನಿ ಬಲ ಹೇಗಿದೆ, ಗುರುಬಲ ಹೇಗಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಎರಡೂ ಗ್ರಹಗಳು ಬಹಳ ಮುಖ್ಯವಾಗಿರುತ್ತೆ ಜೀವನದಲ್ಲಿ ಒಂದು ಆದಿಯನ್ನ ತಲುಪೋದಕ್ಕೆ. ನಾವು ಯಾರೇ ರವಿ ಬಲ ಹೇಗಿದೆ ಅಥವಾ ಬುಧ ಬಲ ಹೇಗಿದೆ ಅಂತ ಕೇಳಲ್ಲ. ಯಾಕಂದ್ರೆ ಗುರುವಿನ ಸಂಪೂರ್ಣ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಆತ ಧನಕಾರಕ ಪುತ್ರಕಾರಕ ಗ್ರಹವಾಗಿರೋದ್ರಿಂದ ಸಂಪೂರ್ಣ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಯಾವಾಗ ಶನಿ ಬಲ ಇರುತ್ತೋ, ಶನಿಯ ಸಂಪೂರ್ಣ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಆದಿ, ಒಳ್ಳೆಯ ಮಾರ್ಗವನ್ನು ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಹೆಚ್ಚು ಗುರುಬಲವನ್ನ ನೋಡುವಂಥದ್ದಿರುತ್ತೆ. ಗುರುಬಲ ಇಲ್ದಿದ್ದಾಗ ಎಲ್ಲವೂ ತೊಂದರೆಗಳು ಆಗುವಂಥದ್ದಿರುತ್ತೆ. ಒಂದು ಮದುವೆ ಶುಭ ಕಾರ್ಯಗಳು ಆಗೋದಿಲ್ಲ, ಸೆಟ್ಟಾಗಿರುವಂಥ ಮದುವೆ ಮುಂದಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಈ ವರ್ಷ ಗುರುಬಲ ಇಲ್ಲ, ಉಪನಯನಗಳು ಮಾಡೋದಿಲ್ಲ, ಮದುವೆಗಳು ಈ ವರ್ಷ ಗುರುಬಲ ಇಲ್ಲ, ಮಗಳಿಗೆ ಈ ವರ್ಷ ಬೇಡ ನೋಡೋದು, ಯಾಕಂದ್ರೆ ಸರಿಯಾದಂಥದ್ದು ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಗುರುಬಲ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಒಂದು ರಾಶಿಗಳ ಮೇಲೆ. ಗುರುಜಿ, ಈಗ ಒಂದು ಹುಡುಗಿಗೆ ಈಗ ಮದುವೆ ಫಿಕ್ಸ್ ಆಗುತ್ತೆ ಅಥವಾ ಮಾಡಬೇಕು ಅಂದ್ಕೊಳ್ತಾ ಇದ್ರೆ ಒಬ್ಬರಿಗೆ ಗುರುಬಲ ಇರುತ್ತೆ, ಮತ್ತೊಬ್ಬರಿಗೆ ಗುರುಬಲ ಇಲ್ಲ ಅಂದ್ರೆ ಆ ಒಂದು ಸಿಚುವೇಶನ್ ಹೇಗಿರುತ್ತೆ, ಏನ್ ಮಾಡಬಹುದು ಗುರುಜಿ? ಒಬ್ರಿಗೆ ಗುರುಬಲ ಇದ್ದು ಇನ್ನೊಬ್ರಿಗೆ ಗುರುಬಲ ಇಲ್ಲ ಅಂದ್ರೆ ಮದುವೆ ವಿಚಾರದಲ್ಲಿ ನಾವು ನೋಡಬಹುದು. ಅದಕ್ಕೆ ದಂಪತಿಗಳ ವಿಚಾರದಲ್ಲಿ ಏನೇ ಒಂದು ಬಿಸ್ನೆಸ್ ವ್ಯವಹಾರ ಆಗಬಹುದು ಅಥವಾ ಮದುವೆ ಕಾರ್ಯಗಳಿಗೆ ಸಂಬಂಧಪಟ್ಟಂತದ್ದು ಆಗಬಹುದು. ಅದಕ್ಕೆ ಗುರುಬಲ ಒಬ್ರಿಗಿಲ್ಲ ಅಂದ್ರೇನು ಇನ್ನೊಬ್ರಿಗೆ ಇದೆ ಅಂತ ಹೇಳಿದ್ರೆ ನಡೆಯುತ್ತೆ, ಒಂದಷ್ಟು ಅಡ್ಜಸ್ಟ್ ಆಗುವಂಥದ್ದು ಇರುತ್ತೆ, ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ಆದರೆ ವೈಯಕ್ತಿಕವಾಗಿ ಏನಾದರೂ ಹೊಸ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಈಗಾಗಲೇ ಮದುವೆಗೆ ಹುಡುಕಾಟದಲ್ಲಿರುವಂಥವ್ರಿಗೆ ಇಂಥವ್ರಿಗೆ ಗುರುಬಲ ನೋಡಲೇಬೇಕಾಗುತ್ತೆ. ಗುರುಜಿ, ಹಾಗಾದ್ರೆ ಈ ಬಾರಿ ಈ ಗುರು ಸ್ಥಾನ ಪಲ್ಲಟದಿಂದ ಯಾವೆಲ್ಲ ರಾಶಿಗಳಿಗೆ ಒಳಿತಾಗ್ತಾ ಇದೆ? ಆ ಪ್ರಮುಖ ರಾಶಿಗಳು ಯಾವ್ಯಾವ್ದು ಗುರುಜಿ? ನೋಡಿ, ಈಗಾಗಲೇ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು 5 ರಾಶಿಯವರಿಗೆ ರಾಜಯೋಗವನ್ನು ತಂದುಕೊಡುವಂಥದ್ದು ಇರುತ್ತೆ. ಆ 5 ರಾಶಿಗಳು ಯಾವುದು ಅನ್ನುವಂಥದ್ದು ತಿಳ್ಕೊಳ್ಳೋಣ. ಮೊದಲಿಗೆ ಮಿಥುನ ರಾಶಿ. ಯಾಕೆ ಮಿಥುನ ರಾಶಿಗೆ ಹೆಚ್ಚು ಫಲಗಳು ಕೊಡುತ್ತೆ ಅಂದರೆ, ಮಿಥುನ ರಾಶಿಗೆ ದ್ವಿತೀಯ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ 2ನೇ ಮನೆ ಆಗಿರೋದ್ರಿಂದ ಮಿಥುನ ರಾಶಿಗೆ ಸಂಪೂರ್ಣವಾದಂಥ ಗುರುಬಲ ಬರುವಂಥದ್ದು ಇರುತ್ತೆ. ಸೊ ಇದೊಂದು ರಾಶಿ ಪ್ರಮುಖವಾಗಿರುತ್ತೆ. ಮತ್ತು ಏಕಾದಶ ಸ್ಥಾನ ಅನ್ನಂದರೆ 11ನೇ ಮನೆ. 11ನೇ ಮನೆ ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣವಾದಂತಹ ಗುರುಬಲ ಕನ್ಯಾ ರಾಶಿಗೆ 11ನೇ ಮನೆ ಆಗುತ್ತೆ. ಹಾಗಾಗಿ 11ನೇ ಮನೆ ಗುರುಬಲ ಬಂತು ಅಂತ ಹೇಳಿದ್ರೆ ಅದು ಲಾಭಸ್ಥಾನ, ಧನಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಒಳ್ಳೆ ಇನ್ಕಮ್ ಬರುತ್ತೆ. ದ್ವಿತೀಯ ಸ್ಥಾನದಲ್ಲಿನೂ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ. ಸೊ ಇದನ್ನು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ. ಮತ್ತು ನವಮ ಸ್ಥಾನ 9ನೇ ಮನೆ ಅಂತ ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ ಮತ್ತು ತಂದೆ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಮತ್ತೆ ಮಕರ ರಾಶಿಗೆ ಈಗಾಗಲೇ ಬಹಳ ಜನ ಮಕರ ರಾಶಿಯವರು ಇದ್ದಾರೆ. ಬಹಳ ಮದುವೆ ವಿಚಾರದಲ್ಲಂತೂ ಬಹಳ ಡಿಸ್ಟರ್ಬೆನ್ಸ್ ಆಗಿರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಸಾಲದ ಸಮಸ್ಯೆಗಳು ಕಾಡ್ತಾ ಇರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಬಿಸ್ನೆಸ್ಗೆ ಏನೋ ಒಂದು ಕೈ ಸುಟ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಥರ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಗುರು ಸಪ್ತಮ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಯಾವಾಗ ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾನೆ, ಸಪ್ತಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ಏನಾದರೂ ಗಂಡ ಹೆಂಡತಿ ಜಗಳ ಆಗಿದ್ದು ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳು ಕಾಡ್ತಾ ಇದೆ ಅಂದ್ರೇನು ಒಂದಷ್ಟು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೇರವಾದಂಥ ಸಪ್ತಮ ಸ್ಥಾನಕ್ಕೆ ಗುರು ಮಕರ ರಾಶಿಗೆ ದೃಷ್ಟಿ ಬೀಳೋದ್ರಿಂದ ಸಂಪೂರ್ಣವಾದಂತಹ ಗುರುಬಲ ಬರಲಿಕ್ಕೆ ಇರುತ್ತೆ. ಇನ್ನು ಪಂಚಮ ಸ್ಥಾನಕ್ಕೆ ಮೀನ ರಾಶಿಗೆ ಗುರುಬಲ ಬರ್ತಾ ಇದೆ. ನೋಡಿ, ಇಲ್ಲಿ ಒಂದು ವಿಚಾರ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ಮೀನ ರಾಶಿಗೆ ಪ್ರಸ್ತುತ ಜನ್ಮ ಶನಿ ಪ್ರಭಾವ ಇದೆ. 7.5 ಅಂತ ಹೇಳ್ತೀವಿ. 7.5 ನಡೀತಾ ಇದ್ರೂ ಸಹ ಜನ್ಮ ಶನಿ ಯಾವಾಗಲೂ ಅಷ್ಟೇ ಕಷ್ಟಗಳು ಸಮಸ್ಯೆಗಳೇನೆ ಕೊಡುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ, ಒಂದಷ್ಟು ಅಭಿಪ್ರಾಯಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಯಾವಾಗ ರಾಷ್ಟ್ರಾಧಿಪತಿ ಗುರು ಮೀನ ರಾಶಿ ಅಧಿಪತಿ ಆತ ತನ್ನ ಪರಮೋಚ್ಚ ಸ್ಥಾನವಾದಂಥ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೆ, 1ಕ್ಕೆ 4ರಷ್ಟು ಒಳ್ಳೆ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ 5ನೇ ಮನೆ ಅಂತ ಹೇಳಿದ್ರೆ ಪುತ್ರಸ್ಥಾನ, ಮಕ್ಕಳು ಆಗ್ತಾ ಇಲ್ಲ, ಬಹಳ ಜನಕ್ಕೆ ತೊಂದರೆ ಇದೆ ಅನ್ನುವಂಥವ್ರಿಗೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹದ್ದು ತೊಂದರೆಗಳು ಇವೆಲ್ಲವೂ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟು 5 ರಾಶಿಯವರಿಗೆ ರಾಜಯೋಗವನ್ನು ತಂದುಕೊಡುತ್ತೆ. ಮಿಥುನ ಮತ್ತು ಅದ್ರ ಜೊತೆಗೆ ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ, ಮೀನ ರಾಶಿಯವರಿಗೆ ಈ 5 ರಾಶಿಯವರಿಗೆ ಸಂಪೂರ್ಣವಾದಂತಹ ಗುರುವಿನ
ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಸರಿ ಗುರುಜಿ, ಹಾಗಾದ್ರೆ ಈ 5 ರಾಶಿಯವರು ಯಾವ ಕೆಲಸವನ್ನಾದ್ರೂ ಧೈರ್ಯವಾಗಿ ಹಾಗಾದ್ರೆ ಮಾಡಬಹುದಾ ಅಂದ್ಮೇಲೆ ಅದರಲ್ಲಿ ಅವರಿಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಆಗತ್ತಾ? ನೋಡಿ, ಆ ರಾಶಿಯಿಂದ ಅವರ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಗುರು ಬದಲಾವಣೆ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಯಾವುದರಲ್ಲಿ ಹೆಚ್ಚು ಫಲಗಳನ್ನ ಕೊಡುತ್ತೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ಮಿಥುನ ರಾಶಿಗೆ ತೆಗೆದುಕೊಳ್ಳೋಣ. ಜನ್ಮಗುರು ಯಾವಾಗಲೂ ಅಷ್ಟೇ, ಜನ್ಮಗುರು ಇದ್ದಾಗ ಯೋಚನೆ, ಚಿಂತೆ, ಟೆನ್ಷನ್ ಜಾಸ್ತಿ ಕೊಡ್ತಾ ಇದ್ದ. ಯಾವಾಗ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾನೋ ಕುಟುಂಬದಲ್ಲಿ ನೆಮ್ಮದಿಯನ್ನ ಕೊಡ್ತಾನೆ. ಅಂದ್ರೆ ಗುರು ದ್ವಿತೀಯ ಸ್ಥಾನದಲ್ಲಿದ್ದಾಗ ಕುಟುಂಬದ ಬಾಂಧವ್ಯತೆಯನ್ನು ಕೊಡುತ್ತೆ. ಈಗ ಉದಾಹರಣೆಗೆ ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಿಂದ್ರ ಬಾಂಧವ್ಯತೆ ಹೋಗಿರುತ್ತೆ. ಮಕ್ಕಳ ನಡುವೆ, ತಂದೆ ಮಕ್ಕಳ ನಡುವೆ, ಅಥವಾ ಈ ತಾಯಿ ಮಗುವಿನ ನಡುವೆ ಬಾಂಧವ್ಯತೆ ಇಲ್ಲ, ಹೇಳಿದ ಮಾತು ಕೇಳಲ್ಲ, ಅಥವಾ ಒಂದಷ್ಟು ಸಮಸ್ಯೆಗಳೇನಾದರೂ ಇತ್ತು ಅಂದ್ರೇನೋ ಬಗೆಹರಿಸ್ಕೊಳ್ಳುವಂಥದ್ದಿರುತ್ತೆ. ಮತ್ತೆ ದ್ವಿತೀಯ ಸ್ಥಾನವನ್ನು ನಾವು ಧನಸ್ಥಾನ ಅಂತಾನೂ ಹೇಳ್ತೀವಿ. ಹಾಗಾಗಿ ಧನಸ್ಥಾನ ಆರ್ಥಿಕ ಸಂಕಷ್ಟಗಳು ಇರುತ್ತೆ. ಯಾವುದೋ ಒಂದು ಸಾಲದ ವಿಚಾರದಲ್ಲಿ ಆಗಬಹುದು, ಅಥವಾ ಇನ್ಯಾವುದೋ ಒಂದಷ್ಟು ದುಡ್ಡು ಯಾರಿಗಾದ್ರೂ ಕೊಟ್ಟು ಬಿಟ್ಟಿರ್ತಾರೆ, ಬರ್ತಾ ಇರೋದಿಲ್ಲ, ಅಂತಹ ವಿಚಾರದಲ್ಲೂ ಅನುಕೂಲ ಆಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ನಾವು ಹೇಳೋದು, ಯಾವ ಸ್ಥಾನದಲ್ಲಿ ಗುರು ಬದಲಾವಣೆ ಆಗ್ತಾ ಇದೆ ಅವ್ರಿಗೆ ಏನು ಫಲಗಳನ್ನು ಕೊಡುತ್ತೆ. ಈ ಮಕರ ರಾಶಿಯವರಿಗೆ ಆಗಲೇ ಹೇಳಿದೆ, ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇದೆ, ಮದುವೆಗೆ ಫಸ್ಟ್ ಆದ್ಯತೆಯನ್ನು ಕೊಡಿ. ಯಾರಿಗೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಗಳು ಇದೆಯೋ, ಆ ಮಗು ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಅಂಥವ್ರಿಗೆ ಪ್ರಯತ್ನ ಮಾಡಿದ್ರೆ ಆಗ್ಬಿಡುತ್ತೆ ಅಂತ ಹೇಳುತ್ತೆ ಮಕರ ರಾಶಿಯವರಿಗೆ. ಈಗ ಎಷ್ಟೋ ಬಾರಿ ಪ್ರಯತ್ನ ಮಾಡಿ ಫೇಲ್ ಆದ ಅವರಿಗೆ ಇಂಥ ಸಂದರ್ಭಗಳಲ್ಲಿ ಅವರು ಪ್ರಯತ್ನ ಪಟ್ಟರೆ ಆ ಕೆಲಸಗಳಾಗತ್ತೆ, ಬೇಗನೆ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಬೇಗನೆ ಒಳ್ಳೆ ಸಂಬಂಧಗಳು ಕೂಡ ಬರುವಂಥದ್ದು ಇರುತ್ತೆ. ಇವಾಗ ನಾವು ನೋಡ್ತಾ ಇದೀವಿ, ಯಾಕೋ ಓದಿರ್ತಕ್ಕಂಥ ಹುಡುಗ ಸಿಗ್ತಾ ಇಲ್ಲ, ಅಥವಾ ಕೆಲಸ ತಕ್ಕಂಥದ್ದು ಇಲ್ಲ, ಅಥವಾ ಒಂದಷ್ಟು ಅವ್ರಿಗೆ ತಕ್ಕಂಥ ಯಾವುದೇ ಗುಣ ಲಕ್ಷಣಗಳು ಇಲ್ಲ, ಮನೆ ಇಲ್ಲ, ಇವೆಲ್ಲವೂ ಒಂದಷ್ಟು ಒಂದು ಸಮಸ್ಯೆಗಳಿದೆ. ಅಥವಾ ಜಾತಕಗಳು ಕೂಡ ಬರ್ತಾ ಇಲ್ಲ, ಯಾವುದೋ ಸರಿ ಇಲ್ಲದಿರೋ ಜಾತಕಗಳೇ ಬರ್ತಾ ಇರುತ್ತೆ ಗುರುಬಲ ಇಲ್ದಿದ್ದಂಥ ಸಂದರ್ಭದಲ್ಲಿ. ಸೊ ಈಗ ಯಾವಾಗ ಗುರು ಬದಲಾವಣೆ ಆಗುತ್ತೋ ಇಂತಹ ಸಮಸ್ಯೆಗಳೇನಿದೆ ಅದೆಲ್ಲ ಬಗೆಹರಿಯುವಂತ ಸಾಧ್ಯತೆಗಳು ಇರುತ್ತೆ. ಮುಂದಿನ ರಾಶಿ ಬಗ್ಗೆ ಹೇಳೋದಾದ್ರೆ ಗುರುಜಿ, ಅದರಲ್ಲೂ ಕೂಡ ನನಗೆ ಪ್ರಮುಖವಾಗಿ ಇಲ್ಲಿ ಕೇಳಬೇಕು ಅಂದ್ರೆ, ಇದೆಲ್ಲವೂ ಕೂಡ ಒಳಿತಾಗುವಂಥ ರಾಶಿಗಳಂದ್ರೆ ಯಾವ ರಾಶಿಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಇಂಥ ರಾಶಿಗಳಿಗೆ ಏನಾದರೂ ಕೆಡುಕ ಆಗ್ಬಿಡಬಹುದು ಅನ್ನುವಂಥದ್ದು ರಾಶಿಗಳಿರುತ್ತಾ ಗುರುಜಿ? ಕೆಡುಕಾಗುತ್ತೆ ಅನ್ನುವಂಥದ್ದಕ್ಕಿಂತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಗುರು ಯಾವಾಗಲೂ ಅಷ್ಟೇ ಶುಭ ಗ್ರಹ, ಒಳ್ಳೆಯದೇನೆ ಮಾಡ್ತಾನೆ. ಒಂದಷ್ಟು ಪ್ರಾಬ್ಲಮ್ ಕೊಡಬಹುದು, ಒಂದಷ್ಟು ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಡಬಹುದು, ಅಥವಾ ಬರಬೇಕಾಗಿರೋದು ಇನ್ ಟೈಮ್ ಕೆಲಸಗಳು ಆಗದಿರೋ ಹೋಗುವಂಥದ್ದು, ಅಥವಾ ಮದುವೆಗಳು ಆಗದಿರೋ ಹೋಗುವಂಥದ್ದು, ಮಗು ವಿಚಾರಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಆಗದಿರೋ ಸಮಸ್ಯೆಗಳಾಗಬಹುದು. ಸೊ ಹಾಗಾಗಿ 7 ರಾಶಿಯವರು ಬಹಳ ಜಾಗೃತಿ ವಹಿಸಿ ಇರಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 7 ರಾಶಿಗಳು ಅಂತ ಹೇಳಿದ್ರೆ, ಈಗಾಗಲೇ ಪ್ರಸ್ತುತನೂ ಗುರುಬಲ ಇಲ್ಲ ಮೇಷರಾಶಿಯವರಿಗೆ, ಮತ್ತೆ 7.5 ಬೇರೆ ನಡೀತಾ ಇದೆ. ಯಾವಾಗ 7.5 ಶನಿ ಪ್ರಭಾವ ಇರುತ್ತೋ ಅಂಥ ಸಂದರ್ಭದಲ್ಲಿ ಗುರುಬಲನೂ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಕೆಲಸಗಳ ಕಾರ್ಯಗಳು ಆಗೋದಿಲ್ಲ. ಅದರಲ್ಲಿ ಈಗಾಗಲೇ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು ಚತುರ್ಭಾವಕ್ಕೆ, ಅಂದರೆ 4ನೇ ಮನೆಗೆ. ಯಾವಾಗ 4ನೇ ಮನೆ ಅಂತ ಹೇಳಿದ್ರಾಗ ವಿದ್ಯಾಸ್ಥಾನವಾಗಿರುತ್ತೆ. ವಿದ್ಯಾಸ್ಥಾನಕ್ಕೆ 4ನೇ ಮನೆಗೆ ಗುರು ಬದಲಾವಣೆ ಆಗುವಂತಹದ್ದು ಲೆಕ್ಕಾಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಮಸ್ಯೆಗಳು ಬರಬಹುದು. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂಥದ್ದು ಒಂದಷ್ಟು ದುಡ್ಡಿನ ಅಭಾವ ಬರಬಹುದು, ಒಂದಷ್ಟು ದುಡ್ಡು ಫೀಸ್ ಕಟ್ಟಕ್ಕಾಗದಿರೋ ಸಮಸ್ಯೆ ಆಗ್ಬೋದು. ಮತ್ತು 7.5 ಬೇರೆ ನಡೀತಾ ಇರೋದ್ರಿಂದ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಓದೋದ್ರಲ್ಲಿ ಲೇಜಿತನ ಜಾಸ್ತಿ ಆಗಬಹುದು. ಅಥವಾ ಈ ಕೆಲವು 7.5 ಇದ್ದಾಗನೇ ಕೆಲವೊಂದು ಕೆಟ್ಟು ಹುಡುಗರ ಜೊತೆ ಸೇರ್ಕೊಂಡು, ಅಂದರೆ ಏನಾದರೂ ದುರಭ್ಯಾಸವನ್ನು ಕಲಿಯುವಂಥದ್ದು, ವಾಹನಗಳಲ್ಲಿ ಬೀಳೋದು, ಏಟ್ ಮಾಡ್ಕೊಳ್ಳುವಂಥದ್ದು, ಈ ಥರದ್ದೊಂದಷ್ಟು ಸಮಸ್ಯೆಗಳು ಹೆಚ್ಚಾಗಿ ತೊಂದರೆ ಆಗುವಂಥದ್ದಿರುತ್ತೆ. ಹಾಗಾಗಿ ಗುರು ಬದಲಾವಣೆ ಆಗ್ತಾ ಇದೆ, ಗುರುಗಳು ಬೇರೆ ಏನೋ ಹೇಳ್ತಾ ಇದ್ದಾರೆ ಮೇಷರಾಶಿಯವರಿಗೆ, ಮಕ್ಕಳಿಗೆ ಏನಪ್ಪ ನನ್ನ ಮಗಂದು ಮೇಷರಾಶಿನೇ ಅಂತ ಹೇಳಿ ಭಯ ಬೀಳುವಂಥದ್ದಿಲ್ಲ. ನಾನು ಹೇಳ್ತಾ ಇರುವಂಥ ವಿಚಾರಗಳನ್ನು ಸ್ವಲ್ಪ ಜಾಗೃತಿ ವಹಿಸಬೇಕು. ಹುಡುಗರು ನಮ್ಮ ಮಗ ಯಾರ ಜೊತೆ ಸ್ನೇಹ ಬಯಸ್ತಾ ಇದ್ದಾನೆ, ಚೆನ್ನಾಗಿ ಅವ್ರ ಹತ್ರ ನಡುವೆ ಚೆನ್ನಾಗಿದೆಯಾ, ಒಳ್ಳೆ ಹುಡುಗರ, ಸೊ ಇದನ್ನು ನೋಡ್ಕೋಬೇಕು. ಮತ್ತೆ ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ, ಸೊ ಗಾಡಿ ಹೇಗೆ ಓಡಿಸ್ತಾನೆ, ಗಾಡಿಯಿಂದನೂ ತೊಂದರೆ, ಟ್ರಾವೆಲ್ಗಳು, ಟ್ರಿಪ್ಗಳನ್ನು ಅವಾಯ್ಡ್ ಮಾಡೋದು ಈ ಸಂದರ್ಭದಲ್ಲಿ ಸೂಕ್ತ, ಬಹಳ ಮುಖ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಎಲ್ಲಾ ವಿಚಾರಗಳನ್ನ ತಂದೆ ತಾಯಿಗಳು ಬಹಳಷ್ಟು ಗಮನ ಹರಿಸಬೇಕಾಗುತ್ತೆ. ಈಗಾಗಲೇ ಈ ಮೇಷರಾಶಿಯವರಿಗೆ 2027ಕ್ಕೆ ಜುಲೈ ತಿಂಗಳಲ್ಲಿ ಶನಿ ಜನ್ಮಕ್ಕೆ ಬರ್ತಾ ಇದ್ದಾನೆ. ಜನ್ಮದಲ್ಲಿ ಶನಿ ಇದ್ದು ನೀಚ ಸ್ಥಾನದಲ್ಲಿ ಶನಿ ಬಂದಾಗ ಇದೇ ಗುರುಬಲ ಇಲ್ದಿದ್ದಂಥ ಸಂದರ್ಭದಲ್ಲಿ ಇನ್ನಷ್ಟು ತೊಂದರೆಗಳಾಗುತ್ತೆ. ಈಗಾಗಲೇ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಜುಕೇಶನ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಮೇಷರಾಶಿ ಮಕ್ಕಳಿಗೆ. ಹಾಗಾಗಿ ಹೆಚ್ಚು ಗಮನ ಕೊಟ್ಟಾಗ ಒಂದಷ್ಟು ಬಾಂಧವ್ಯತೆ ಬರುತ್ತೆ. ಮತ್ತೆ ಇನ್ನೊಂದಷ್ಟು ವಿಚಾರ ಏನಪ್ಪಾ ಅಂದ್ರೆ, ಹಿರಿಯರಿಗೆ ಏನು ತೊಂದರೆ ಆಗುತ್ತೆ ಈಗ ಮೇಷರಾಶಿಯವರಿಗೆ ಅಂದ್ರೆ,
ಲಿಟಿಗೇಷನ್ ಪ್ರಾಪರ್ಟಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾವಾಗ ಲಿಟಿಗೇಷನ್ ಪ್ರಾಪರ್ಟಿ ಕೈ ಹಾಕ್ಬಿಟ್ಟು ಅಲ್ಲಿ ಒಳ್ಳೆ ಆಸ್ತಿ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲ, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭೂಮಿಯನ್ನ ಅಥವಾ ಸೈಟ್ ಅನ್ನ ಆಗಬಹುದು ಅಥವಾ ಯಾವುದಾದ್ರೂ ಮನೆಯನ್ನ ತೆಗೆದುಕೊಂಡು ತೊಂದರೆ ಅನುಭವಿಸುವಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಯಾರಾದ್ರೂ ಪ್ರಾಪರ್ಟಿ ತಗೋಬೇಕು ಅಂತ ಹೇಳಿದ್ರೆ 10 ಸತಿ ಲೀಗಲಲ್ಲಿ ಚೆಕ್ ಮಾಡಿ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಈ ತರದ್ದೊಂದಷ್ಟು ಮೇಷರಾಶಿಯವರಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ. ಇನ್ನು ನಾವು ಋಷಭ ರಾಶಿಗೆ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ, ಋಷಭ ರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇತ್ತು. ಈಗಾಗಲೇ ಗುರು ಬಲವನ್ನ ಕಳ್ಕೊಂತ ಇದ್ದಾರೆ. ಯಾವಾಗ ಗುರು ಬಲ ಕಳ್ಕೊಂತಾರೋ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅನ್ಕೊಂಡಂಥ ರೀತಿಯಲ್ಲಿ ಬಿಸ್ನೆಸ್ ಆಗೋದಿಲ್ಲ. ಎಷ್ಟನೇ ಮನೆಗೆ ಗುರು ಬದಲಾವಣೆ ಆಗ್ತಾ ಇದ್ರೆ, 3ನೇ ಮನೆ ಭಾತೃಸ್ಥಾನ ಅಂತ ಹೇಳ್ತೀವಿ. ಅಣ್ಣ ತಮ್ಮಂದರ ನಡುವೆ ಡಿಸ್ಟರ್ಬೆನ್ಸ್ ಆಗ್ಬೋದು, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗಬಹುದು. ಮತ್ತೆ ಅದ್ರ ಜೊತೆಗೆ ಯಾವಾಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಅತಿಯಾದಂತಹ ಹೂಡಿಕೆಯನ್ನು ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಾಡಬಾರದು. ಇನ್ನೊಂದು ಸ್ವಲ್ಪ ಲಾಭ ಬಂತು ಅಂತ ತಕ್ಷಣ ಇನ್ನೊಂದು ಸ್ವಲ್ಪ ಮಾಡಿಬಿಡೋಣ ಅನ್ನುವಂಥ ದುರಾಸೆ ಬಿದ್ರೆ ಅದು ಬಹಳ ಹೊಡೆತ ಬೀಳುವಂಥದ್ದು ಇರುತ್ತೆ. ಈ ಬಿಸ್ನೆಸ್ ಅಲ್ಲಿ ಬಹಳ ಋಷಭ ರಾಶಿಯವರು ನಾವು ನೋಡಿರುವಂಥ ಪ್ರಕಾರದಲ್ಲಿ ಒಂದಷ್ಟು ಕಾಸ್ಮೆಟಿಕ್ ಐಟಮ್ಸು, ಒಂದಷ್ಟು ಸೌಂದರ್ಯ ವರ್ಧಕಗಳು ಅಂತ ಹೇಳ್ತೀವಿ, ಅಥವಾ ಬಟ್ಟೆ ಬಿಸ್ನೆಸ್ ಮಾಡುವಂಥವ್ರು, ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂತ ಬಿಸ್ನೆಸ್ ಅಲ್ಲಿ ಇರುವಂಥವ್ರು, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಈ ಪ್ಲಾನಿಂಗ್ ಎಲ್ಲ ಮಾಡುವಂಥದ್ದು, ಇದೆಲ್ಲ ದೊಡ್ಡದಾಗಿ ಮಾಡಿ ಬಿಸ್ನೆಸ್ ಮಾಡೋಣ ಅಂತೇಳಿ ಹೂಡಿಕೆಯನ್ನು ಮಾಡುವಂಥದ್ದು ಏನಾದಿದ್ರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಅತಿಯಾದಂತಹ ಹೂಡಿಕೆ ವಿಚಾರದಲ್ಲಿ ನಷ್ಟವನ್ನ ಅನುಭವಿಸ್ತಾರೆ ಅನ್ನುವಂಥದ್ದನ್ನ ವೃಷಭ ರಾಶಿಯವರ ಲೆಕ್ಕಾಚಾರದಲ್ಲಿ ನಾವು ನೋಡಬಹುದು. ಇಷ್ಟ ದಿನ ರಾಜಯೋಗ ಇತ್ತು, ಬಹಳ ಚೆನ್ನಾಗಿತ್ತು, ಎಲ್ಲಾ ರಾಶಿಗಿಂತ ವೃಷಭ ರಾಶಿ ಬಹಳ ಚೆನ್ನಾಗಿತ್ತು ಅಂತ ಎಲ್ಲಾ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ನಾನು ಹೇಳಿದ್ದೆ. ಯಾಕಂದ್ರೆ ಅವಾಗ ಟೈಮ್ ಚೆನ್ನಾಗಿತ್ತು. ಈಗ ಏನಾಗಿದೆ, ಗುರು ಬದಲಾವಣೆ ಆದಾಗ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಹೋದಾಗ ಧನ ನಷ್ಟವನ್ನು ಉಂಟು ಮಾಡುತ್ತೆ, ಮತ್ತೆ ಬಿಸ್ನೆಸ್ ವಿಳಂಬ ಆಗುತ್ತೆ, ಯಾವುದೇ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಸಿಗೋದಿಲ್ಲ, ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಅವ್ರು ಏನ್ ಪರಿಹಾರ ಮಾಡ್ಕೊಂಡ್ರೆ ಸೂಕ್ತ ಗುರೂಜಿ? ಅವರು ಸಾಧ್ಯವಾದಷ್ಟು ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡೋದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಒಂದು. ಎರಡನೇ ವಿಚಾರದಲ್ಲಿ ಗುರು ಆರಾಧನೆ, ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಯಾವಾಗಲೂ ಅಷ್ಟೇ ಗುರು ಬದಲಾವಣೆ ಆದಾಗ ಆ ದಿನ ಏನು 1ನೇ ತಾರೀಕು ಇರುತ್ತೆ, ಆ ದಿನ ಒಂದಷ್ಟು ಕಡಲೆಕಾಳು, ನಾಟಿ ಕಡಲೆಕಾಳು ಸಿಗುತ್ತೆ, ಅದನ್ನು ಮನೆಯಲ್ಲೇ ತಂದು ಪೂಜೆಯನ್ನು ಮಾಡುವಂಥದ್ದು, ಗುರು ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಮಂತ್ರಗಳು ಬರುತ್ತೆ, ಗಾಯತ್ರಿ ಮಂತ್ರಗಳು ಬಹಳಷ್ಟು ಇದಾವೆ. ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಹೇಳ್ತೀವಿ. ಆ ಬೃಹಸ್ಪತಿ ಮಂತ್ರವನ್ನ ಹೇಳಿ, ಬೃಹಸ್ಪತಿ ಅಂದ್ರೇನೆ ಗುರುಗ್ರಹ, ಹಾಗಾಗಿ ಮಂತ್ರವನ್ನ ಹೇಳಿ ಹಳದಿ ವಸ್ತ್ರದ ಜೊತೆ ಅದನ್ನ ದಾನ ಕೊಡುವಂಥದ್ದು, ಗುರು ಜಪವನ್ನು ಮಾಡುವಂಥದ್ದು, ಇದನ್ನ ಒಂದಿನ ಮಾಡುವಂಥದ್ದು. ಮತ್ತೆ ಪ್ರತಿ ಗುರುವಾರ ಅಥವಾ ತಿಂಗಳಿಗೆ 2ನೇ ಗುರುವಾರನೋ ಅಥವಾ 4ನೇ ಗುರುವಾರನೋ ಸಾಧ್ಯವಾದಷ್ಟು ಗುರು ದೇವಸ್ಥಾನ, ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಸತತವಾಗಿ ರೂಢಿಯಲ್ಲಿ ಇಟ್ಕೊಂಡಾಗ ಇಡೀ ವರ್ಷದಲ್ಲಿ ಬರುವಂಥ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಹೇಗೆ ಫಲಗಳು ಕೊಡುತ್ತೆ ಅನ್ನುವಂಥದ್ದು ಒಂದು ಫಲಗಳು ಕೊಡುವಂಥದ್ದು ವಿಚಾರವನ್ನು ಜ್ಯೋತಿಷ್ಯದಲ್ಲಿ ಇದೆ. ಅದರಲ್ಲಿ ಪ್ರಮುಖವಾಗಿರೋದು ಮಿಥುನ ರಾಶಿಯವರಿಗಂತ 2ನೇ ಮನೆಯಲ್ಲಿ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಜೀವನದಲ್ಲಿ ಭಾರಿ ಅದೃಷ್ಟವನ್ನ ತಂದು ಕೊಡುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಮತ್ತೆ ಅದ್ರ ಜೊತೆ ಬಹು ಮೂಲಗಳಿಂದ, ಅಂದರೆ ಹೆಚ್ಚಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಏನೆಲ್ಲ ಮಾಡಿದರೆ, ಈಗಾಗಲೇ ಜನ್ಮದಲ್ಲಿ ಗುರು ಇದ್ದಂಗ ಏನೂ ಬರ್ತಾ ಇಲ್ಲ ಕೆಲಸ ಕಾರ್ಯಗಳು ಅನ್ನುವಂಥದ್ದು ಏನಿತ್ತು, ಅಲ್ಲಲ್ಲಿ ದುಡ್ಡು ಹಾಕಿರುವಂಥದ್ದೆಲ್ಲ ಬರುವಂಥದ್ದು ಇರುತ್ತೆ. ಮತ್ತು ಆದಾಯದ ಮೂಲಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ನಾವು ನೋಡಬಹುದಾಗಿದೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಉಂಟಾಗುವಂಥದ್ದು ಇರುತ್ತೆ. ಸದಸ್ಯರ ನಡುವೆ ಉತ್ತಮ ಬಾಂಧವ್ಯತೆ ಬರುತ್ತೆ. ಅಂದರೆ ಕುಟುಂಬದ ಸದಸ್ಯರು ಯಾರಿರ್ತಾರೆ ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿರ್ತಾರೆ, ಅಂತಹ ಡಿಸ್ಟರ್ಬೆನ್ಸ್ ಕಡಿಮೆ ಆಗುವಂಥ ಸಾಧ್ಯತೆಗಳು ನಾವು ಇಲ್ಲಿ ಕಾಣಬಹುದು. ಮತ್ತೆ ಅದ್ರ ಜೊತೆಗೆ ಧನಲಾಭ, ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಸಿಗುವಂಥದ್ದಿರುತ್ತೆ, ಅಧಿಕಾರ ಪ್ರಾಪ್ತಿ ಆಗುತ್ತೆ. ಈಗ ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಉತ್ತಮವಾದಂತಹ ಅನುಕೂಲ. ಈಗಾಗಲೇ ನಾವು ಇದೇ ಒಂದಷ್ಟು ರಾಶಿಗಳ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದಾಗ ಈಗ ಒಂದಷ್ಟು ರಾಜಕೀಯದಲ್ಲಿ ಬದಲಾವಣೆಗಳನ್ನ ನಾವು ನೋಡಿದ್ದೀವಿ. ಸೊ ಇದೆಲ್ಲವೂ ಗುರು ಬದಲಾವಣೆಯಿಂದನೇ ಆಗಿರುವಂಥದ್ದಾಗಿರುತ್ತೆ. ಹಾಗಾಗಿ ಸ್ಥಾನ ಬದಲಾವಣೆ, ಉನ್ನತ ಅಧಿಕಾರ ಸಿಗುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ಹೊಸದಾಗಿ ಉದ್ಯೋಗವನ್ನು ಹುಡುಕುವಂಥವ್ರಿಗೆ ಅಥವಾ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಅಕ್ಟೋಬರ್ 31ರ ತನಕ ಈ ಫಲಗಳನ್ನು ತೆಗೆದುಕೊಳ್ಳಬಹುದು. ಅಕ್ಟೋಬರ್ 31ಕ್ಕೆ ಸಿಂಹರಾಶಿಗೆ ಹೋದಾಗ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಎಲ್ಲ ಯೋಚನೆ ಚಿಂತೆ ಭಾಳ ಜನ ಎದುರಿಸಿರ್ತಾರೆ. ಗುರು ಜನ್ಮದಲ್ಲಿ ಬರ್ತಾ ಇದ್ದಾನೆ,
ನರೋ ದುಃಖ, ಯೋಚನೆ, ಚಿಂತೆ, ಧನನಷ್ಟ, ಒಂದಷ್ಟು ಭಯ ಬೀಳುವಂಥದ್ದು ಇರುತ್ತೆ. ಯಾಕಂದ್ರೆ ಜನ್ಮ ರಾಶಿಯಲ್ಲಿ ಗುರು ಬಂದಾಗ ಒಂದಷ್ಟು ಯೋಚನೆ, ಚಿಂತೆ, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಹೌದು. ಆದರೆ ಯಾವ ರಾಶಿಯವರಿಗೆ ಸಮಸ್ಯೆಗಳು ಬರೋದಿಲ್ಲ ಅದನ್ನು ತಿಳ್ಕೊಬೇಕಾಗುತ್ತೆ. ಯಾವುದೇ ರಾಶಿಯಲ್ಲಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಧನುಸು, ಮೀನ ಮತ್ತೆ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾಗ ಅಷ್ಟು ತೊಂದರೆಗಳು ಆಗೋದಿಲ್ಲ. ಮತ್ತೆ ಗುರುಬಲ ಇಲ್ಲ ಅವ್ರಿಗೆ. ಗುರುಬಲ ಇಲ್ಲ ಅಂದ್ರೂ ಸಹ ಕರ್ಕಾಟಕ ರಾಶಿಗೆ ಉಚ್ಚಸ್ಥಾನ ಅಂತ ಹೇಳಿದ್ರೆ ಉತ್ತಮವಾದಂಥ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಕಳೆದ ನಾವು ಗುರು ಬದಲಾವಣೆ ಆದಾಗ ತಾತ್ಕಾಲಿಕವಾಗಿ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ ಆಯಿತು. ನಾನು ಹೇಳಿದ್ದೆ ಇದೇ ಮಾತನ್ನ ಆಗ, ನೋಡಿ ಗುರು ಕರ್ಕಾಟಕ ರಾಶಿಗೆ ಬರ್ತಾ ಇದೆ, ಕರ್ಕಾಟಕ ರಾಶಿಯವ್ರಿಗೆ ಉತ್ತಮವಾಗಿರುತ್ತೆ ಅಂತ. ಎಷ್ಟೋ ಜನ ಇವತ್ತು ಕೆಲಸದಲ್ಲಿದ್ದಾರೆ, ಉತ್ತಮವಾದಂಥ ಅಭಿವೃದ್ಧಿಯನ್ನ ಪಟ್ಟಿರುವಂಥದ್ದಿದೆ. ಅದೇ ರೀತಿ ಮತ್ತೆ ಕರ್ಕಾಟಕ ರಾಶಿಗೆ ಒಂದಷ್ಟು ದೀರ್ಘಕಾಲದವರೆಗೂ ಇರಲಿಕ್ಕೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಅದು 1 ವರ್ಷದ ಕಾಲ ಇರುವಂಥದ್ದಿರುತ್ತೆ. ಹಾಗಾಗಿ ಏನು ಯೋಚನೆ ಮಾಡೋಂಗಿಲ್ಲ. ಯಾವುದೇ ರೀತಿಯಾದ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಬರೋದಿಲ್ಲ. ಒಂದಷ್ಟು ಯಾವುದೇ ಧನ ನಷ್ಟನೂ ದೊಡ್ಡದಾಗೋದಿಲ್ಲ. ಸೊ ಮೀಡಿಯಮ್ ಆಗಿ ಹೋಗ್ತಾ ಇರುತ್ತೆ. ಅಂದ್ರೆ ಒಂದಷ್ಟು ಮಿಶ್ರ ಫಲಗಳು ಅಂತ ಹೇಳ್ತೀವಿ. ಮದುವೆ ವಿಚಾರದಲ್ಲಿ ನಾರ್ಮಲ್ ಆಗಿ ಸೆಟ್ ಆಗುತ್ತೆ, ಅಥವಾ ಒಂದಷ್ಟು ಬಿಸ್ನೆಸ್ ವಿಚಾರದಲ್ಲಿನೂ ಒಂದಷ್ಟು ಮಟ್ಟಿಗೆ ಹೋಗ್ತಾ ಇರುತ್ತೆ. ಯಾವುದೇ ಕೆಲಸದ ಬದಲಾವಣೆಗಳಿಲ್ಲ. ಸೊ ಇವೆಲ್ಲವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಹಣಕಾಸಿನ ವಿಚಾರದಲ್ಲೇನೋ ಭಾರಿ ಹೊಡೆತ ಬಿತ್ತು ಅಥವಾ ಲಾಸ್ ಆಯಿತು ಅನ್ನೋದು ಏನಿಲ್ಲ, ಪರವಾಗಿಲ್ಲ ಅನ್ನುವಂಥದ್ದು ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ಬ್ಯಾಲೆನ್ಸ್ ಮಾಡಬಹುದು. ಮತ್ತೆ ಸಿಂಹರಾಶಿಯವರಿಗೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಸಿಂಹರಾಶಿ ಪ್ರತಿಯೊಬ್ಬರು ಸಿಂಹರಾಶಿಯವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಆದಷ್ಟು ಸಹ ಸಿಂಹರಾಶಿಯವರು ಬಹಳ ಜಾಗೃತೆ ವಹಿಸಬೇಕಾಗಿರೋದು ಅಂದರೆ ಹಣಕಾಸಿನ ವಿಚಾರದಲ್ಲಿ. ಯಾಕೆ, ಈಗಾಗಲೇ ಅಷ್ಟಮ ಶನಿ ನಡೀತಾ ಇದೆ ನಿಮಗೆ. ಅದರ ಜೊತೆಗೆ ಗುರು ಧನಕಾರಕ ಗ್ರಹವಾದಂತಹದ್ದು ವ್ಯಯಸ್ಥಾನಕ್ಕೆ ಬಂದಾಗ, ವ್ಯಯ ಅಂದರೆ ಏನು, ಕಳ್ಕೊಳ್ಳುವಂಥದ್ದು. ದೊಡ್ಡ ಮಟ್ಟಿಗೆ ಹಣ ಹೂಡಿಕೆ ಮಾಡಿರುವಂಥದ್ದು ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ದುಡ್ಡು ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡಕ್ಕೆ ಹೋಗಬೇಡಿ, ಅಥವಾ ಯಾವುದೇ ದೊಡ್ಡ ಮಟ್ಟಿಗೆ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ 2 ವಿಚಾರದಲ್ಲಿ ತೊಂದರೆಗಳಿದೆ. ಅಷ್ಟಮ ಶನಿ ಪ್ರಭಾವ, ಅದರ ಜೊತೆಗೆ ಗುರು ವ್ಯಯಸ್ಥಾನಕ್ಕೆ ಪ್ರವೇಶ, ಇವೆಲ್ಲವೂ ವ್ಯಯ ಅಂತ ಹೇಳಿದ್ರೆ ಕಳ್ಕೊಳ್ಳುವಂಥದ್ದು. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜಾಗೃತೆ ವಹಿಸಬೇಕು. ಅದರಲ್ಲಿ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ಕೆಲಸದಲ್ಲಿರುವಂಥವ್ರಿಗೆ, ಮತ್ತೆ ಅದರ ಜೊತೆಗೆ ಈ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಬಹಳ ನಾನು ಸಿಂಹರಾಶಿಯವ್ರು ನೋಡಿದ್ದೀನಿ. ಸಿಂಹರಾಶಿಯವರು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾರೆ, ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಿಲ್ಲ. ಸೊ ಅವರು ಮೈನ್ ಅಂದ್ರೆ ಬಡ್ಡಿ ವ್ಯವಹಾರದಲ್ಲಿ ಚೆನ್ನಾಗಿ ಲಾಭ ಬರುತ್ತೆ ಅಂತ ಹೇಳಿ ಅದರಲ್ಲಿ, ಅಥವಾ ಈ ನಡುವೆ ನಾವು ನೋಡ್ತಾ ಇರುವಂತದ್ದು ಈ ಶೇರ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ. ಒಳ್ಳೆ ಲಾಭ ಇದೆ, ಆ ಕಂಪ್ನಿಗೆ ಹಾಕ್ಬೇಕು, ಈ ಕಂಪ್ನಿ ಮೇಲೆ ಹಾಕ್ಬೇಕು ಅಂತ ಮಾಡ್ತಾ ಇರ್ತಾರೆ. ಅಂಥವರು ಸ್ವಲ್ಪ ಜಾಗೃತೆ ವಹಿಸಬೇಕು. ಅದೇ ವೃತ್ತಿ ಅವರದ್ದು. ಆದರೆ ಹಾಕೋ ಬಂಡವಾಳ ಏನಿದೆ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು, ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಈ ಸಿಂಹರಾಶಿಯವರಿಗೆ ಧನ ನಷ್ಟ, ವಾಹನಗಳಿಂದ ಕಂಟಕ, ಮತ್ತೆ ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ದುಡ್ಡು ಫೋಲ್ ಆಗುವಂಥದ್ದು. ಗುರುಜಿ, ಅದರಲ್ಲೂ ಪ್ರಮುಖವಾಗಿ ಸಿಂಹರಾಶಿಯವರು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ. ಅವ್ರದ್ದೇ ಆದಂಥ ನಡೆ, ಅವ್ರದ್ದೇ ಆದಂಥ ನುಡಿ, ಅವ್ರದ್ದೇ ಆದಂಥ ಆಲೋಚನೆಗಳನ್ನ ಮಾಡ್ತಾರೆ. ಅಂಥವ್ರಿಗೆ ಈಗ ಸದ್ಯಕ್ಕೆ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಹಿರಿಯರ ಮಾತುಗಳು ಕೇಳೋದು ಅವರಿಗೆ ಸೂಕ್ತವಾಗಿರುತ್ತಾ ಗುರುಜಿ? ಖಂಡಿತ ಹಿರಿಯರ ಮಾತು ಕೇಳಿ, ಅಥವಾ ತಿಳಿದಂತಹ ವ್ಯಕ್ತಿಗಳ ವಿಚಾರದಲ್ಲಿ, ಅನುಭವಸ್ಥರ ವಿಚಾರದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಕೇಳೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲ ನನಗೆಲ್ಲ ಗೊತ್ತು, ನನ್ನ ಒಳ್ಳೆ ಲಾಭ ಇದೆ, ಅಥವಾ ಯಾವುದೋ ಒಂದರ ಪ್ರಾಪರ್ಟಿ ಮೇಲೆ ದುಡ್ಡನ್ನು ಹಾಕುವಂಥದ್ದಾಗಲಿ, ಅಥವಾ ಇನ್ಯಾರಿಗಾದ್ರೂ ದುಡ್ಡು ಕೊಡುವಂಥದ್ದಾಗಲಿ ಖಂಡಿತ ಮಾಡಕ್ಕೆ ಹೋಗ್ಬೇಡಿ. ಸಿಂಹರಾಶಿಯವರಿಗೆ ಭಯ ಬೀಳುವಂತಾಗತ್ತೇ ಇಲ್ಲ. ಆದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು 1 ಸಾರಿ ಅಲ್ಲ, 10 ಸಾರಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡಿ. ಯಾಕಂತ ಹೇಳಿದ್ರೆ ಗುರು ಗ್ರಹದಿಂದ ಏನೋ ಭಾರಿ ದೊಡ್ಡ ಮಟ್ಟಿಗೆ ಏನೋ ನಿಮಗೆ ಕಂಟಕ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭಾರಿ ಹೊಡೆತ, ಆರ್ಥಿಕ ಹೊಡೆತ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸಿಂಹರಾಶಿಯವರು ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದ್ಸತಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಗುರುಜಿ, ಮುಂದಿನ ರಾಶಿಗಳ ಬಗ್ಗೆ ಹೇಳೋದಾದ್ರೆ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಹೇಳುತ್ತೆ. ಏಕಾದಶ ಸ್ಥಾನ ಅಂತ ಹೇಳಿದ್ರೇನೆ ನಮಗೆ ಉತ್ತಮವಾದಂಥ ಫಲ ಕೊಡುವಂಥದ್ದು ರಾಶಿ ಅಂತ ಹೇಳ್ತೀವಿ. ಹಾಗಾಗಿ ಕನ್ಯಾ ರಾಶಿಗೆ ಕರ್ಮಸ್ಥಾನದಲ್ಲಿ ಇಷ್ಟು ದಿನ ಇತ್ತು. ಕರ್ಮಸ್ಥಾನ ಅಂದರೆ ಉದ್ಯೋಗ ಸ್ಥಾನದಲ್ಲಿ
ಕೆಲಸದ ಒತ್ತಡ, ವರ್ಕ್ ಪ್ರೆಷರ್ ಜಾಸ್ತಿ ಅನುಭವಿಸ್ತಾ ಇರ್ತೀರಾ, ಅಥವಾ ಈಗಾಗಲೇ ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ಕೆಲಸ ಕಳ್ಕೊತೀವೋ IT-BT ಕಂಪ್ನಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ದಿಢೀರ್ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಆ ಚಿಂತೆಯಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರಿದ್ದಾರೆ, ಒಂದು ಕನ್ಯಾ ರಾಶಿಯವರು, ಏನು ಮುಂದೆ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಏಕಾದಶ ಸ್ಥಾನ ಧಾನಸ್ಥಾನ, ಅದರಲ್ಲಿ ಲಾಭಸ್ಥಾನ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಅಂತ ಹೇಳಿದ್ರೆ, ನೋಡಿ, ಏಕಾದಶ ಪ್ರವೇಶದಿಂದ ಅನಿರೀಕ್ಷಿತವಾದಂಥ ಧನಲಾಭ, ನಿಮ್ದು ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿರೋದಿದೆಯಾ, ಅಥವಾ ಯಾವುದಾದ್ರು ಲ್ಯಾಟ್ರಿ ಹೊಡೆಯುವಂಥದ್ದು ಯೋಗಗಳನ್ನು ಉಂಟು ಮಾಡುತ್ತೆ. ಸೊ ಈ ಥರ ಅನಿರೀಕ್ಷಿತವಾದಂಥ ದುಡ್ಡು ಬರುವಂಥದ್ದು ಕನ್ಯಾ ರಾಶಿಯವರಿಗಿರುತ್ತೆ. ಮತ್ತು ಒಂದಷ್ಟು ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ, ಒಳ್ಳೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಅದ್ರ ಜೊತೆಗೆ ಕಲಾವಿದರಿಗಂತೂ ಉತ್ತಮವಾಗಿರುತ್ತೆ. ಈಗಾಗಲೇ ಕಲಾವಿದರಿಗೆ ಒಂದಷ್ಟು ಪಾತ್ರವನ್ನು ಅಭಿನಯಿಸುವಂಥವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಬಹುದು, ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ಇರುತ್ತೆ. ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಇರುತ್ತೆ, ಅದಕ್ಕೆ ಸೂಕ್ತವಾದಂತಹ ಒಂದಷ್ಟು ಪ್ರತಿಫಲ ಸಿಗುವಂಥದ್ದು ಇರುತ್ತೆ ಕನ್ಯಾ ರಾಶಿಯವರಿಗೆ. ಏಕಾದಶ ಸ್ಥಾನೇನ ಶುಭ ಫಲ ಪ್ರಾಪ್ತ್ಯರ್ಥಂ ಅಂತ ಆಶೀರ್ವಾದ ಮಾಡ್ತೀವಿ. ಯಾಕಂದರೆ ಆ ಸ್ಥಾನ ಅಷ್ಟು ಮುಖ್ಯವಾಗಿ ಫಲಗಳನ್ನು ಕೊಡುತ್ತೆ ಅಂತ. ಹಾಗಾಗಿ ನಿಮ್ಮ ರಾಶಿಗೆ 11ನೇ ಮನೆಗೆ ಗುರು ಬದಲಾವಣೆ, ಅದರಲ್ಲಿ ಪರಮೋಚ್ಚ ಸ್ಥಾನವಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಬಹಳ ಅದ್ಭುತವಾದಂಥ ದಿನಗಳನ್ನು ನಾವು ನೋಡಬಹುದಾಗಿದೆ. ಮತ್ತು ಅದ್ರ ಜೊತೆಗೆ ಉದ್ಯೋಗಿಗಳಿಗಂತೂ ವೇತನ ಜಾಸ್ತಿ ಆಗ್ಬೋದು, ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅಥವಾ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಉತ್ತಮವಾದಂತಹ ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದ್ರ ಜೊತೆಗೆ ಉದ್ಯೋಗದಲ್ಲಿ ಹೆಚ್ಚಿನ ಮಟ್ಟಿಗೆ ವಿದೇಶಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಇರ್ತಾರೆ. ಅಂಥವ್ರಿಗೂ ಸಹ ವಿದೇಶಕ್ಕೆ ಉದ್ಯೋಗದ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಒಟ್ಟಾರೆ ಹೆಚ್ಚು ಲಾಭ ಅನುಕೂಲ ತಂದುಕೊಡುತ್ತೆ ಅಂತ ಇರುತ್ತೆ. ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರೂಜಿ, ತುಲಾರಾಶಿ. ಪಾಪ ತುಲಾರಾಶಿಯವರು ತುಲನೆ ಮಾಡುವಂಥದ್ದು, ಅಂದರೆ ಯೋಚನೆ ಮಾಡಿ ಕಾಲನ್ನು ಇಡ್ತಾ ಇರ್ತಾರೆ ಯಾವಾಗಲೂ. ಈಗ ಒಂದು ಸ್ವಲ್ಪ ಎಡವಟ್ಟು ಆಗಬಹುದು. ಯಾಕಂತ ಹೇಳಿದ್ರೆ ನೀವು ಎಷ್ಟೇ ತಕ್ಕಡಿಯನ್ನು ಇಟ್ಕೊಂಡು ತೂಕ ಹಾಕಿ ಯೋಚನೆ ಮಾಡಿ ನೀವು ಬಿಸ್ನೆಸ್ ಕೈ ಹಾಕೋದಾಗಲಿ, ಯಾರ ಹತ್ರ ಮಾತನಾಡೋದಾಗಲಿ, ಏನೇ ಮಾಡಿದ್ರೂ ಒಂದು ಸ್ವಲ್ಪ ಎಡವಟ್ಟು ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಗುರು ಬಲ ಹೋಗ್ತಾ ಇದೆ. ಏನು ತೊಂದರೆ ಆಗಬಹುದು? ಯಾವ ಮನೆಗೆ ಗುರು ಬದಲಾವಣೆ ಆಗ್ತಾ ಇದೆ? ಕರ್ಮಸ್ಥಾನಕ್ಕೆ. ಕರ್ಮಸ್ಥಾನ ಅಂತ ಹೇಳಿದ್ರೆ ಉದ್ಯೋಗ ಸ್ಥಾನ. ಈ ಉದ್ಯೋಗದಲ್ಲಿ ಅತಿಯಾದಂಥ ಒತ್ತಡಗಳಿಗೆ ಒಳಗಾಗ್ತೀರಾ. ಹಾಗಾಗಿ ಸ್ವಲ್ಪ ಯಾವುದೇ ಒಂದಷ್ಟು ಸಹೋದ್ಯೋಗಿಗಳ ಹತ್ರ ಕೆಲಸ ಮಾಡುವಾಗ, ಅಥವಾ ಏನೇ ಒಂದು ಬಿಸ್ನೆಸ್ ವಿಚಾರಕ್ಕೆ ಕೈ ಹಾಕಬೇಕಾದ್ರೂ 10 ಸತಿ ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಗುರು ಧನಕಾರಕ ಗ್ರಹವಾಗಿದ್ದು, ಯಾವಾಗ ಬಿಸ್ನೆಸ್ಸಲ್ಲಿ ದಿಢೀರಂತ ಬದಲಾವಣೆ ಆಗುತ್ತೋ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ. ನೀವೆಷ್ಟು ಕಷ್ಟಪಟ್ಟು ಒಂದಷ್ಟು ಬಿಸ್ನೆಸ್ಗೆ ಪ್ಲಾನಿಂಗ್ ಮಾಡಿಕೊಂಡು ಒಂದಷ್ಟು ದುಡ್ಡು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರ, ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಉದ್ಯೋಗದಲ್ಲಿ ನೀವೆಷ್ಟೇ ಕೆಲಸವನ್ನು ಮಾಡಿ, ಈಗಾಗಲೇ ಗುರುಬಲ ಇದ್ದಾಗ ಬಹಳ ಚೆನ್ನಾಗಿ ಹೆಸರನ್ನು ಮಾಡ್ಕೊಂಡಿರ್ತಾರ, ನೀವೇನೇ ಮಾಡಿಲ್ಲ ಅಂದ್ರೇನು ನೀವು ಸರಿ ಅಂತ ಹೇಳ್ತಾ ಇದ್ರು. ಈಗಿಲ್ಲ. ಈಗ ಏನಾಗುತ್ತೆ, ಎಷ್ಟೇ ಈಗ 6 ಗಂಟೆ ಅಲ್ಲ 8 ಗಂಟೆ ನೀವು ಕೆಲಸ ಮಾಡಿದ್ರೂ ನಿಮ್ಮ ಕೆಲಸಕ್ಕೆ ಅಷ್ಟು ಬೆಲೆ ಇರೋದಿಲ್ಲ. ಕೆಲಸದ ಮೇಲೆ ನೀವೆಷ್ಟೇ ಗಮನ ಕೊಟ್ಟರೂ ತೊಂದರೆಗಳು ಇದ್ದೇ ಇರುತ್ತೆ. ಮತ್ತು ಅದರ ಜೊತೆಯಲ್ಲಿ ತುಲಾರಾಶಿಯವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ತುಲಾರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಏನು ಮಾಡಲಿಕ್ಕೆ ಮುಂದೆ ಹೋಗ್ತಾ ಇರ್ತಾರೆ, ಅವ್ರಿಗೂ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ತುಲಾರಾಶಿಯವರಿಗೆ ಮುಖ್ಯವಾಗಿ ಉದ್ಯೋಗಸ್ಥರಿಗೆ ಹೆಚ್ಚು ತೊಂದರೆಗಳು ಅಂತಲೂ ಹೇಳಬಹುದಾಗಿದೆ. ಹಾಗಾದರೆ ಗುರೂಜಿ, ತುಲಾರಾಶಿಯವರು ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಹೇಗೆ ಕಂಡುಕೊಳ್ಬೇಕಾಗತ್ತೆ? ನೋಡಿ, ಯಾವಾಗಲೂ ಅಷ್ಟೇ ಈಗಾಗಲೇ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದಾದಂಥದ್ದು ಇರೋದರಿಂದ ಆದಷ್ಟು ನೀವು ಕೆಲಸಕ್ಕೆ ಹೋಗೋ ಮುಂಚಿತವಾಗಿ ಗುರು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಅಥವಾ ಗುರು ದೇವಸ್ಥಾನಗಳು ವಾರಕ್ಕೊಮ್ಮೆ ಒಂದು ಸತಿ ನೀವು ಗುರು ದೇವಸ್ಥಾನಕ್ಕೆ ಹೋಗೋ ಒಂದು ಅರ್ಚನೆ, ಪೂಜೆ, ಸಂಕಲ್ಪವನ್ನು ಮಾಡುವಂಥದ್ದು. ತಿಂಗಳಿಗೊಂದು ಸತಿ ಸಾಧ್ಯವಾದಷ್ಟು ಗುರುಗೆ ಸಂಬಂಧಪಟ್ಟಂಥ ಧಾನ್ಯ, ಕಡಲೆಕಾಳನ್ನು ದಾನ ಆದರೂ ಮಾಡಿ. ಈಗೆಲ್ಲ ದಾನಗಳು ತಗೊಳ್ಳೋದು ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ನೀವು ನೆನೆಸಿ ಅದನ್ನು ಗೋಮಾತೆಗೆ, ಬೆಲ್ಲ ಮತ್ತು ಕಡಲೆಕಾಳನ್ನು ನೆನೆಸಿ ಗೋಮಾತೆಗೆ ನಿಮ್ಮ ಜನ್ಮ ನಕ್ಷತ್ರ, ಅದರಲ್ಲಿ ತುಲಾರಾಶಿಗೆ ಬರುವಂಥದ್ದು ಚಿತ್ತ ನಕ್ಷತ್ರ ಬರುತ್ತೆ, ಮತ್ತು ಸ್ವಾತಿ ನಕ್ಷತ್ರ ಬರುತ್ತೆ, ವಿಶಾಖ ನಕ್ಷತ್ರ. ಈ ನಕ್ಷತ್ರದವರು ಯಾರು ಆ ನಕ್ಷತ್ರ ಬರುತ್ತಾ ತಿಂಗಳಿಗೊಂದ್ಸತಿ, ಆ ದಿನ ನೀವು ಗೋಮಾತೆಗೆ ತಿನ್ನಿಸ್ತಾ ಬನ್ನಿ ಅಥವಾ ದಾನ ಮಾಡಿ. ಇದರಿಂದ ಏನಾಗುತ್ತೆ, ಒಂದಷ್ಟು ಬ್ಯಾಲೆನ್ಸ್ ಆಗೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಹೆಚ್ಚು ತೊಂದರೆಗಳು ಒಂದಷ್ಟು ಬದಲಾವಣೆ ವಿಚಾರದಲ್ಲಿ ಮಾಡ್ಕೊಳ್ಳುವಂಥದ್ದಿದ್ರೂ ಆದಷ್ಟು ಸಹ ಇರೋ ಕೆಲಸವನ್ನೇ ಉಳಿಸ್ಕೊಂಡು ಹೋಗೋದು ಒಳ್ಳೆಯದು. ಬದಲಾವಣೆ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಬಗ್ಗೆ ಹೇಳೋದಾದರೆ ಗುರೂಜಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಅದರ ಜೊತೆಗೆ ಗುರುಬಲ ಬರ್ತಾ ಇದೆ.
ಒಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ದಿನ ಪಂಚಮ ಶನಿ ಪ್ರಭಾವ ಒಂದಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇತ್ತು. ಆದರೆ ಯಾವಾಗ ಗುರು 9ನೇ ಮನೆಗೆ ಪ್ರವೇಶ ಮಾಡ್ತಾನೋ ಒಂದಷ್ಟು ಉತ್ತಮ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಂದು 50% ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ನವಮಸ್ಥಾನ, ಒಂದು ತಂದೆ ಮಕ್ಕಳ ನಡುವೆ ಅಥವಾ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಕೋರ್ಟು ಕಚೇರಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ನಡೀತಾ ಇದೆ, ಅಥವಾ ತಂದೆ ಆಸ್ತಿ ಬರ್ತಾ ಇಲ್ಲ, ಅಥವಾ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಅದಕ್ಕೆ ನಾವು ಹೇಳೋದು, ಆ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಆ ಗುರು ಬದಲಾವಣೆ ಆಗ್ತಾ ಇದೆ, ಅದು ಏನು ತೊಂದರೆ ಏನು ಒಳ್ಳೆಯದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ನವಮ ಸ್ಥಾನ ಒಂದಷ್ಟು ತಂದೆಯ ನಡುವಿನ ಬಾಂಧವ್ಯತೆ ಚೆನ್ನಾಗಿರುತ್ತೆ, ಮತ್ತು ತಂದೆಯ ಆಸ್ತಿ ವಿವಾದಗಳು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದರ ಜೊತೆಗೆ ಕೆಲಸದ ವಿಚಾರದಲ್ಲಿ ವಿದೇಶಕ್ಕೆ, ಅದರಲ್ಲಿ ಪ್ರಮುಖವಾಗಿ ವಿದೇಶಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ ಅಂದರೆ ಅನುಕೂಲ ಆಗುತ್ತೆ. ನಾನು ನೋಡಿರೋ ಪ್ರಕಾರದಲ್ಲಿ ವೃಶ್ಚಿಕ ರಾಶಿಯವರು ರಾಜಕೀಯದಲ್ಲಿ ಜಾಸ್ತಿ ಇದ್ದಾರೆ, ಮತ್ತು ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಇದ್ದಾರೆ. ಬಿಸ್ನೆಸ್ಸಲ್ಲಿ ಬಹಳ ಜನಕ್ಕೆ ಇದೇ 2026 ಜನವರಿಯಿಂದ ಬಹಳ ತಲೆ ಕೆಡಿಸ್ಕೊಂಡಿರೋವಂಥವ್ರು, ಯಾಕೋ ನಾನು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ, ಯಾಕೋ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇಲ್ಲ, ಈ ಥರ ಚಿಂತೆಯಲ್ಲಿ ಸಮಸ್ಯೆಯಲ್ಲಿರುವಂಥವ್ರಿಗೆ ಇನ್ನು ಗುರು ಬದಲಾವಣೆಯಿಂದ ಒಂದಷ್ಟು ಒಳ್ಳೆ ಫಲಗಳನ್ನು, ಒಳ್ಳೆ ರೀತಿಯ ಫಲಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದಷ್ಟು ಕೆಲಸದ ವಿಚಾರದಲ್ಲಿನೂ ಉತ್ತಮವಾದಂಥ ಫಲ ಕೊಡುತ್ತೆ, ಕೆಲಸದ ಒತ್ತಡಗಳು ಕಡಿಮೆ ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ಒಂದಷ್ಟು ಶಾಂತಿಯ ವಾತಾವರಣ ಕಲ್ಪಿಸುವಂಥದ್ದು ಇರುತ್ತೆ, ಒಂದಷ್ಟು ಹಂತವಾಗಿ ಏಳಿಗೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು ಏನೇ ಗುರುಗಳು ಹೇಳಿದಾರಪ್ಪ ಈ ವರ್ಷ ನನಗೆ ವೃಶ್ಚಿಕ ರಾಶಿ ರಾಜಯೋಗ ಅಂತೆ ಒಳ್ಳೆ ಉತ್ತಮ ಅಂದ್ಕೊಂಡು ನೀವು ಕೆಲಸ ಮಾಡಿದ್ರು ಕೆಲಸಗಳು ಸ್ವಲ್ಪ ವಿಳಂಬ ಆಗ್ಬೋದು, ಹಿಡಿದಂಥ ಕೆಲಸ ಆಗ್ಲಿಕ್ಕಿರುತ್ತೆ. ಯಾಕಂತ ಹೇಳಿದ್ರೆ ಗುರುಬಲ ಇದ್ದಾಗ ನೀವೇನು ಪ್ರಯತ್ನಗಳನ್ನು ಮಾಡ್ತಿರೋ ಆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಆದರೆ ಪಂಚಮ ಶನಿಯ ಪ್ರಭಾವ ಕೆಲಸ ಕಾರ್ಯಗಳನ್ನು ವಿಳಂಬವನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಜಾಗೃತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಶಾಸ್ತ್ರದಲ್ಲಿ ತಂದೆ ಮಕ್ಕಳ ನಡುವಿನ ಬಾಂಧವ್ಯತೆ ಹೆಚ್ಚಾಗುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ರಾಶಿ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ರಾಜಕೀಯದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇರುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಈ ಬಾರಿ ಹೇಗಿದೆ ಫಲಾನುಫಲಗಳು? ಧನುರಾಶಿಯವರಿಗೆ ಪ್ರಸ್ತುತ ಗುರು ಸಪ್ತಮ ಸ್ಥಾನದಲ್ಲಿ ಇಷ್ಟು ದಿನ ಇತ್ತು. ಜೂನ್ 1ನೇ ತಾರೀಕಿನಿಂದ ಅಷ್ಟಮ ಸ್ಥಾನಕ್ಕೆ ಗುರು ಹೋಗ್ತಾ ಇದ್ದಾನೆ. ಮತ್ತು ರಾಷ್ಟ್ರಾಧಿಪತಿ ಗುರುಗ್ರಹವೇ ಆಗಿರುತ್ತೆ. ಯಾವಾಗ ರಾಷ್ಟ್ರಾಧಿಪತಿ ಗುರು ಅಷ್ಟಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೋ ಎಷ್ಟು ನೀವು ಸಂಪಾದನೆ ಮಾಡ್ತೀರಾ ಅಷ್ಟೇ ಖರ್ಚುಗಳು ಉಂಟಾಗುವಂಥದ್ದಿರುತ್ತೆ. ಭಾಳ ಹುಷಾರಾಗಿರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಗುರು ಅಷ್ಟಮದಲ್ಲಿ ಯಾವಾಗಲೂ ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈಗ ನೀವು ಒಂದಷ್ಟು ದುಡ್ಡನ್ನು ಶೇಖರಣೆ ಮಾಡಿಟ್ಟಿರ್ತೀರ ಅಂದ್ಕೊಳ್ಳಿ, ಒಂದು 10 ಲಕ್ಷ ರೂಪಾಯಿ ಯಾವುದೋ ಒಂದು ದುಡ್ಡು ಬಂತಂತ, ನೀವು ಎಲ್ಲೋ ಇಟ್ಟುಬಿಟ್ಟು ಯಾರೋ ಕಳ್ಳ ಬಂದು ಎತ್ಕೊಂಡು ಹೋಗೋದು ಅಥವಾ ಕಳ್ತನ ಆಗುವಂಥದ್ದು ಅಥವಾ ಆನ್ಲೈನು ಒಂದಷ್ಟು ಮೋಸಗಳು ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವುದೋ ಬ್ಯಾಂಕಲ್ಲಿ ಇಟ್ಟಿರುವಂಥ ದುಡ್ಡೇ ಕಳ್ಕೊಳ್ಳುವಂಥ ಪರಿಸ್ಥಿತಿ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ನೀವು ಹೂಡಿಕೆ ಮಾಡಿರುವಂಥ ಹಣ ಏನಿದೆ ಅದನ್ನು ಸ್ವಲ್ಪ ಜಾಗೃತವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಸಪ್ತಮ ಸ್ಥಾನದಲ್ಲಿದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ, ವಿವಾಹ ಶುಭ ಕಾರ್ಯಗಳಿಗೆಲ್ಲ ಉತ್ತಮವಾದಂಥ ಫಲಗಳು ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಯಾವಾಗ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾನೋ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಮದುವೆ ಸೆಟ್ಟಾಗಿರುವಂಥ ಮದುವೆನೂ ಮುಂದಕ್ಕೆ ಹೋಗಿ ಅದು ಮುರಿದು ಹೋಗುವಂಥ ಪರಿಸ್ಥಿತಿನೂ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ರಾಹು ದಶೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಗುರು ಅಷ್ಟಮದಲ್ಲಿ ಪ್ರವೇಶ ಆದಾಗ ಗೋಚಾರದಲ್ಲಿ ಪ್ರೇಮ ವೈಫಲ್ಯಗಳನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಗುರುಜಿ, ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಗುರುಸ್ಥಾನ ಪಲ್ಲಟದಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ? ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನದ ಗುರು, ಸಂಪೂರ್ಣವಾದಂಥ ಗುರುಬಲ, ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ, ಬಹಳ ಉತ್ತಮವಾಗಿರುತ್ತೆ. ಮಕರ ರಾಶಿಯವರಿಗೆ ನಾನು ಆಗಲೇ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ, ಸ್ವಲ್ಪ ಕಷ್ಟಜೀವಿಗಳು, ಏನೋ ಮಾಡೋಕ್ಕೆ ಹೋಗ್ತಾರೆ, ರಿಸ್ಕ್ ತಗೊತಾರೆ, ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ, ಆ ಬಿಸ್ನೆಸ್ಸಿಗೆ ತಕ್ಕಂಥ ಪ್ರತಿಫಲ ಸಿಕ್ಕಿರಲ್ಲ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು ನಿಮ್ಮದಿರುತ್ತೆ. ಯಾಕಂದರೆ ನಾನು ನೋಡಿರೋಂಥ ಮಕರ ಲಗ್ನ ಮತ್ತು ಮಕರ ರಾಶಿಯವರ ಅಟವಾದಿಗಳು, ನಾನು ಮಾಡೇ ಮಾಡ್ತೀನಿ ಅಂತ ಚಾಲೆಂಜಾಗಿ ತಗೊಂಡು ಹೋಗುವಂಥ ವ್ಯಕ್ತಿಗಳು. ಹಾಗಾಗಿ ಎಲ್ಲಿ ವಿಧಿ ಅವ್ರನ್ನ ತುಳಿತಾ ಇರುತ್ತೋ ಅವ್ರಿಗೆ ಮಾನಸಿಕವಾಗಿ ಕುಗ್ಗಿಬಿಟ್ಟಿರ್ತಾರೆ. ಆದರೆ ಗುರು ಸಪ್ತಮ ಸ್ಥಾನ ಪರಮೋಚ್ಚ ಸ್ಥಾನವಾಗಿರೋದ್ರಿಂದ ನಿಮಗೆ
ನೆಕ್ಸ್ಟ್ ಬರೋದು 12 ವರ್ಷ ಸಪ್ತಮ ಭಾವಕ್ಕೆ, ಅದು ಗುರು. ಬೇರೆ ಬೇರೆ ರಾಶಿಗಳಿಗೆ ಗುರುಬಲ ಬರುತ್ತೆ ಹೋಗುತ್ತೆ. ಈ ಮಕರ ರಾಶಿಗೆ 5ನೇ ಮನೆ ಆಗ್ಬೋದು, ನವಮ ಸ್ಥಾನಕ್ಕೆ ಬರಬಹುದು. ಆದರೆ ಅದೇ ಸಪ್ತಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬರೋದು ಕಷ್ಟ ಇದೆ, 12 ವರ್ಷವರೆಗೂ ಕಾಯಬೇಕು. ಈ ವರ್ಷ ಬಹಳ ಮುಖ್ಯವಾಗಿ ಏನಾದರೂ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ 7ನೇ ಮನೆ ಆಗಿರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಶುಭ ಕಾರ್ಯಗಳು ಆಗುವಂಥದ್ದಿರುತ್ತೆ, ದಂಪತಿಗಳ ಹೊಂದಾಣಿಕೆ ಉಂಟಾಗುವಂಥದ್ದಿರುತ್ತೆ, ಮತ್ತು ಧಾರ್ಮಿಕ ಸ್ಥಳಗಳ ಭೇಟಿ ಆಗುವಂಥದ್ದಿರುತ್ತೆ, ಧಾರ್ಮಿಕ ಒಲವು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದ ಒಂದಷ್ಟು ಬೆಂಬಲ ನಿಮಗೆ ಸಿಗುವಂಥದ್ದಿರುತ್ತೆ. ಮತ್ತು ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಈಗ ಮನೇಲಿ ಒಪ್ಕೊಳ್ಳೋದಿಲ್ಲ, ಇಷ್ಟಪಡ್ತಾ ಇರ್ತೀರಾ, ಅಥವಾ ಏನಾದರೂ ಒಂದಷ್ಟು ದಂಪತಿಗಳ ನಡುವೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಇವೆಲ್ಲವೂ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದರ ಜೊತೆಗೆ ಗುರು ರಾಷ್ಟ್ರಾಧಿಪತಿ ಈ ಪರಮೋಚ್ಚ ಸ್ಥಾನಕ್ಕೆ ಏನು ಪ್ರವೇಶ ಮಾಡ್ತಾನೆ ಸಪ್ತಮ ಸ್ಥಾನಕ್ಕೆ, ಒಂದಷ್ಟು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ. ಅದೇ ರೀತಿ ಈ ರಾಷ್ಟ್ರಾಧಿಪತಿ ಆಗಲಿಲ್ಲ ಅಂತ ಹೇಳಿದ್ರೆ ಉಚ್ಚ ಸ್ಥಾನದಲ್ಲಿದ್ದರೆ ನೇರ ದೃಷ್ಟಿ ಏನಾಗುತ್ತೆ ಮಕರ ರಾಶಿಯವರಿಗೆ, ಅವ್ರಿಗೂ ಉತ್ತಮವಾದಂತಹ ಅನುಕೂಲ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಕುಂಭರಾಶಿಗೆ ಈ ಸ್ಥಾನ ಪಲ್ಲಟದಿಂದ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳಾಗಬಹುದು? ಕುಂಭರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕುಂಭರಾಶಿಗೆ ಗುರು 6ನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ 6ನೇ ಮನೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಋಣ ರೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಏನದು ಅನಾರೋಗ್ಯ ಕಾಡುವಂಥದ್ದಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ಒಂದಷ್ಟು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹೆಲ್ತ್ ಚೆಕಪ್ ಮಾಡಿಸಿ, ಅಥವಾ ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಚಿಕ್ಕಪಟ್ಟ ಆರೋಗ್ಯ ತಾನೇ, ಗ್ಯಾಸ್ಟ್ರಿಕ್ ಅಷ್ಟು ಬಿಡು ಅಂತ ಹೇಳಿದ್ರೆ, ಅಥವಾ ಇನ್ನೇನೋ ಕಾಯಿಲೆ ಅಂತ ಬಿಟ್ಬಿಟ್ರೆ ನಿಮಗೆ ಮುಂದೊಂದು ದಿನ ಅದೇ ದೊಡ್ಡ ಕಾಯಿಲೆ ರೀತಿಯಲ್ಲಿ ತೊಂದರೆ ಆಗುವಂಥದ್ದಿರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀಳಬೇಕು. ಶಾಸ್ತ್ರದಲ್ಲಿ ಹೇಳುತ್ತೆ, ಯಾವಾಗ ಗುರು 6ನೇ ಮನೆಗೆ ಹೋಗ್ತಾನೋ ಆರೋಗ್ಯಕ್ಕೋಸ್ಕರ ಧನ ನಷ್ಟವನ್ನು ಉಂಟು ಮಾಡುತ್ತಾನೆ ಅಂತ ಹೇಳುತ್ತೆ. ಅಂದರೆ ಯಾವುದು ಹೆಲ್ತ್ ಪ್ರಾಬ್ಲಮ್ಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಯ್ತಪ್ಪ, ಸರ್ಜರಿ ಆಗಬೇಕಾಗಿತ್ತು. ಸೊ ಈ ಥರ ಧನ ನಷ್ಟವನ್ನು ಉಂಟು ಮಾಡುವಂಥದ್ದಿರುತ್ತೆ. ಅದಕ್ಕೆ ನೀವು ಆ ಚಾನ್ಸ್ ತಗೊಳ್ಳೋಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ರೂ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಮತ್ತು ಋಣದ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ವರ್ಷ ಸಾಲ ಮಾಡೋದನ್ನು ತಪ್ಪಿಸಿ. ಈಗಾಗಲೇ ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಮನೆ ಒಂದು ಹೊಸ ಮನೆ ಖರೀದಿ ಮಾಡಬೇಕು, ಅಥವಾ ಒಂದು ವಾಹನವನ್ನು ಖರೀದಿ ಮಾಡಬೇಕು, ಒಂದಷ್ಟು ಸಾಧ್ಯವಾದಷ್ಟು ಅಗತ್ಯ ಇದೆಯಾ, ಮಾಡಲೇಬೇಕು, ಅದು ನಮಗೆ ಅಗತ್ಯ ಇದೆ ಜೀವನಕ್ಕೆ ಅಂದರೆ ನೋಡಿ ಮಾಡ್ಕೊಳ್ಳಿ. ಬೇಡವಾದಂಥ ಈಗ ನಿಮ್ಮ ಹತ್ರ ಒಂದು ಮನೆ ಇದೆ ಅಥವಾ ಒಂದು ಕಾರ್ ಇದೆ, ಮತ್ತೊಂದಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಸೊ ಇಂತಹದ್ದೇನಾದರೂ ಅಗತ್ಯ ಇದ್ದಂಥ ಪಕ್ಷದಲ್ಲಿ ಮಾತ್ರ ಸಾಲಕ್ಕೆ ಹೋಗಿ. ಯಾಕಂತ ಹೇಳಿದ್ರೆ ನಿಮಗೆ ಹುಡ್ಕೋ ಬರುತ್ತೆ, ದಾರಿಯಲ್ಲಿ ಹೋಗೋದೂ ನಿಮ್ಮನ್ನು ಸಾಲ ಮಾಡಿಸುವಂಥ ಪರಿಸ್ಥಿತಿ ಕೊಡುತ್ತೆ. ಮತ್ತು ಅದ್ರ ಜೊತೆಗೆ ಒಂದಷ್ಟು ಅನಾರೋಗ್ಯಕ್ಕೆ ಒಳಗಾಗುವಂಥ ಪರಿಸ್ಥಿತಿಯನ್ನು ಕೊಡುತ್ತೆ. ಹಾಗಾಗಿ ಕುಂಭರಾಶಿಯವರು ಆರೋಗ್ಯ ಮತ್ತು ಅದ್ರ ಜೊತೆಗೆ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಬಹಳ ಜಾಗೃತೆ ವಹಿಸೋದ್ರಿಂದ ಈ ಗುರು ಹೆಚ್ಚು ತೊಂದರೆಗಳು ಕೊಡುವಂಥದ್ದು ಏನಿರುತ್ತೆ ನಿವಾರಣೆ ಆಗುತ್ತೆ. ಮತ್ತು 7.5 ಕೊನೆ ದಿನಗಳು ಎಣಿಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನೊಂದು ವರ್ಷ ಇದೆ, 7 ವರ್ಷ 7.5 ಅನ್ನೋದು ಒಂದಷ್ಟು ವರ್ಷಗಳು ಕಳೆದಿದೆ, 6 ವರ್ಷ ಕಳೆದಿದ್ದಾರೆ. ಹಾಗಾಗಿ ನೆಕ್ಸ್ಟು ಶನಿ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಫಲಗಳನ್ನು ಕೊಡುತ್ತೆ ಅನ್ನೋಂಥದ್ದು ಹೇಳುತ್ತೆ. ಆದರೆ ಯಾವಾಗ ಗುರು 6ನೇ ಮನೆಗೆ ಹೋಗ್ತಾನೋ ಒಂದಷ್ಟು ಆರೋಗ್ಯ ಕಿತ್ಕೊಂಡು ಬಿಡ್ತಾನೆ, ಒಂದಷ್ಟು ದುಡ್ಡನ್ನು ನಷ್ಟ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಆ ಥರ ಆಗಬಾರ್ದು. ಹಾಗಾಗಿ ಆರೋಗ್ಯ ಮತ್ತು ಅದ್ರ ಜೊತೆಗೆ ಸಾಲದ ವಿಚಾರದಲ್ಲಿ ಜಾಗೃತಿ ವಹಿಸಬೇಕಾಗುತ್ತೆ. ಗುರುಜಿ, ನೀವು ಆಗಲೇ ಹೇಳ್ತಾ ಇದ್ರಿ 7.5 ನಡೀತಾ ಇದೆ ಅಂತ. ಇವಾಗ ಟೋಟಲ್ ಆಗಿ ಎಷ್ಟು ರಾಶಿಗಳಿಗೆ 7.5 ನಡೀತಾ ಇದೆ, ಯಾವೆಲ್ಲ ಮುಕ್ತಾಯದ ಹಂತದಲ್ಲಿದೆ ಗುರುಜಿ? ಈಗಾಗಲೇ 7.5 ಅಂತ ಹೇಳಿದ್ರೆ ಕುಂಭರಾಶಿ ಜನ್ಮ ಗುರು ಪ್ರಭಾವ ರೀತಿಯಲ್ಲಿ ಮೀನ ರಾಶಿಗೆ ಪ್ರಭಾವ ಬೀಳ್ತಾ ಇರುವಂಥದ್ದಿದೆ. ಅಷ್ಟಮ ಶನಿಯಾಗಿ ಸಿಂಹರಾಶಿಗೆ ಪ್ರಭಾವ ಬೀಳ್ತಾ ಇದೆ. ಪಂಚಮ ಶನಿಯಾಗಿ ವೃಶ್ಚಿಕ ರಾಶಿಯವರಿಗೆ ತೊಂದರೆ ಆಗ್ತಾ ಇದೆ. ಅರ್ಧಾಷ್ಟಮ ಶನಿ ಪ್ರಭಾವವಾಗಿ ಧನುಸ್ಸು ರಾಶಿಯವರಿಗಿದೆ. ಹಾಗಾಗಿ ಈ 7.5 ಅನ್ನುವಂಥದ್ದು ಮನುಷ್ಯನಿಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸುವಂಥದ್ದು ಇರುತ್ತೆ. ಹಾಗಾಗಿ ಶನಿ ಕೆಟ್ಟ ಫಲಗಳನ್ನೇ ಕೊಡ್ತಾನೆ ಅನ್ನೋದೇನಿಲ್ಲ. ಈಗ ನಾವು ಗುರು ಬದಲಾವಣೆ ವಿಚಾರದಲ್ಲಿ ಮಾತನಾಡ್ತಾ ಇದ್ದೀವಿ. ಗುರು ಒಂದು ಸ್ವಲ್ಪ ಬದಲಾವಣೆ ಆದಾಗ ಒಂದು ಸ್ವಲ್ಪ ಜಾಗೃತಿ ವಹಿಸಬೇಕು. ಗುರುಬಲ ಇದ್ದಾಗ ನೀನು ಏನೇ ಕೈ ಹಾಕು, ಏನೇ ಸಮಸ್ಯೆಗಳು ಬಂದ್ರೂ ಅದನ್ನು ಎದುರಿಸುವಂಥ ಶಕ್ತಿ ಮತ್ತು ಅದನ್ನು ನಿಭಾಯಿಸುವಂಥ ಶಕ್ತಿ ಕೊಡುವಂಥದ್ದಿರುತ್ತೆ. ಅದಕ್ಕೆ ನಾವು ಗುರುಬಲಕ್ಕೋಸ್ಕರ ಕಾಯ್ತೀವಿ. ಮದುವೆ ಆಗುವಂಥ ವಿಚಾರದಲ್ಲಾಗಲಿ, ಒಂದು ಉಪನಯನವನ್ನು ಮಾಡಬೇಕಾದ್ರೆ, ಅಥವಾ ಒಂದು ಮನೆ ಕೈ ಹಾಕಬೇಕು, ನಾವು ಒಂದು ಸೈಟ್ ಇದೆ, ಒಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು, ನನಗೆ ಈಗ ಗುರುಬಲ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನೋಡಿ, ಶನಿ ಇದ್ದರೂ ಸಹ ಈ ಮೀನ ರಾಶಿಯವರಿಗೆ ಸ್ವಂತ ಮನೆ ಕೈ ಹಾಕಿದ್ರೂ ಅನುಕೂಲ ಆಗ್ಬಿಡುತ್ತೆ ಅಂತ ಹೇಳುತ್ತೆ. ಇವತ್ತು ಎಷ್ಟೋ ಜನ ಮದುವೆ ವಿಚಾರಕ್ಕೆ
ಒಂದು ಹೆಣ್ಣು ಕೊಡಬೇಕಾದ್ರೂ ಸ್ವಂತ ಮನೆ ಇದೆಯಾ ಅನ್ನುವಂಥದ್ದು ನೋಡುವಂಥ ಪರಿಸ್ಥಿತಿ ಇದೆ. ಇಡೀ ಲೈಫಲ್ಲಿ ಅವ್ನು ದುಡಿದ್ರೆ ಜೀವನದಲ್ಲಿ ಒಂದು ಸೈಟ್ ತಗೊಳ್ಳೋಕ್ಕಾಗಲ್ಲ. ಸ್ವಂತ ಮನೆ ಇಲ್ದಿರೋ ಮದುವೆನೇ ಕೊಡ್ತಾ ಇಲ್ಲ ಹೆಣ್ಣು ಮದುವೆ ಆಗೋಕ್ಕೆ. ಸೊ ಈ ಥರ ಪರಿಸ್ಥಿತಿ ಇದೆ. ಹಾಗಾಗಿ ಒಂದು ನಿಮ್ಮ ಮೀನ ರಾಶಿ ಆಗಿದ್ದು ನೀವೇನಾದರೂ ಮನೆ ವಿಚಾರಕ್ಕೆ ಕೈ ಹಾಕಬೇಕು ಅಂತ ಈ ವರ್ಷದಲ್ಲಿ ಪ್ಲಾನಿಂಗ್ ಇದ್ದರೆ ನೀವು ಪ್ರಯತ್ನ ಮಾಡಿ. ಇದೇ ಅಧಿಕ ಮಾಸ ಜೂನ್ 1ರಿಂದ ಗುರು ಬದಲಾವಣೆ ಆಗುತ್ತೆ, 15ನೇ ತಾರೀಕಿಂದ ಅಧಿಕ ಮಾಸ ಮುಕ್ತಾಯ ಆಗುತ್ತೆ. ನಂತರ ನೀವು ಸೈಟ್ ಖರೀದಿ ಮಾಡೋದು ಅಥವಾ ಯಾವುದಾದ್ರೂ ಒಂದು ಮನೆ ಖರೀದಿ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮೀನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನ ಅಂದರೆ ಪರಮೋಚ್ಚ ಸ್ಥಾನಕ್ಕೆ ಬದಲಾವಣೆ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ 5ನೇ ಮನೆ ಮಕ್ಕಳ ಸ್ಥಾನ ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿರುತ್ತೆ. ಭಾಳ ಜನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಮದುವೆ ಆಗಿ 5 ವರ್ಷ 10 ವರ್ಷ ಆಗಿದೆ, ಮಕ್ಕಳೇ ಆಗ್ತಾ ಇರೋದಿಲ್ಲ. ಅಥವಾ ಕೆಲವರೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ತಾ ಇರ್ತಾರೆ, IVFಗೆಲ್ಲ ಹೋಗ್ತಾ ಇರ್ತಾರೆ, ಕೃತಕ ಗರ್ಭಧಾರಣೆ ಅಂತ ಹೋಗ್ತಾ ಇರ್ತಾರೆ, ಇಲ್ದಿದ್ದ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ, ಏನೋ ಫಲಗಳು ಕೊಟ್ಟಿರೋದಿಲ್ಲ. ಆದರೆ ಈ ಮೀನ ರಾಶಿಯವರಿಗೆ ಈ ವರ್ಷ ಫಲದಲ್ಲಿ ಗುರು ಪಂಚಮ ಸ್ಥಾನಕ್ಕೆ ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಜನರಲ್ ಆಗಿ ಎಲ್ಲ ಪಂಚಮ ಸ್ಥಾನಕ್ಕೆ ಹೋದಾಗ ಅದರದೇ ಫಲಗಳು ಕೊಡುವಂಥದ್ದು ಇರುತ್ತೆ. ಆದರೆ ಇವರಿಗೆ ಮೀನ ರಾಶಿಯವರಿಗೆ 1:3 ಫಲಗಳು ಕೊಡುವಂಥದ್ದು ಇರುತ್ತೆ. ಯಾಕಂದ್ರೆ ಅವ ರಾಶಿಗೆ ಅಧಿಪತಿಯಾದಂಥವನೇ ಗುರುಗ್ರಹ. ಯಾವಾಗ ಗುರು ಪರಮೋಚ್ಚ ಸ್ಥಾನಕ್ಕೆ ಬದಲಾವಣೆ ಆಗ್ತಾನೋ ಮಕ್ಕಳ ಯೋಗವನ್ನ ಕೊಡುವಂಥವನಾಗಿರ್ತಾನೆ. ಸೊ ಮಕ್ಕಳ ವಿಚಾರದಲ್ಲಿನೂ ಅನುಕೂಲ ಆಗುವಂಥ ಸಾಧ್ಯತೆಗಳು ಇಲ್ಲಿ ನಾವು ಕಾಣಬಹುದು 2026 ಈ ಜೂನ್ 1ನೇ ತಾರೀಕಿಂದ. ಮತ್ತು ಅದರ ಜೊತೆಗೆ ಉನ್ನತ ವ್ಯಾಸಂಗಕ್ಕೋಸ್ಕರ ಏನಾದರೂ ವಿದೇಶಕ್ಕೆ ಮಕ್ಕಳು ಹೋಗ್ಬೇಕು ಅನ್ನುವಂಥ ಬಯಕೆ ಇದೆ. ಈಗ ಸೆಪ್ಟೆಂಬರು ಹೈಯರ್ ಎಜುಕೇಷನ್ಗೆ ಪ್ಲಾನ್ ಮಾಡ್ತಾ ಇರ್ತಾರೆ ಮೀನ ರಾಶಿಯವರು. ಸೊ ಅವರಿಗೆ ಆಟೋಮೆಟಿಕ್ ಆಗಿ ಇವಾಗೆಲ್ಲ ಹೈಯರ್ ಎಜುಕೇಷನ್ ವಿದೇಶಕ್ಕೆ ಹೋಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ಒಂದು ಮಿನಿಮಮ್ 1.5 ಕೋಟಿ ದುಡ್ಡು ಇಲ್ದಿದ್ದಾಗ ಮೆಡಿಕಲ್ ವಿಚಾರದಲ್ಲಿನೂ ಹಾಗೆ ಮಗನಿಗೆ ಇಷ್ಟ ಅಥವಾ ಮಗಳಿರ್ತಾರೆ, ಮಗಳು ನಾನು ಮೆಡಿಕಲ್ ಓದಬೇಕು ಅಂತ ತಂದೆ ತಾಯಿಗೂ ಓದ್ಸಕ್ಕಾಗಲ್ಲ. ನಾವೆಲ್ಲ ಓದೋವಾಗೆಲ್ಲ 300-400 ಒಂದು ವರ್ಷದ್ದು ಫೀಸ್ ಅದು. ಸೊ ಇವಾಗೆಲ್ಲ ಎಲ್ಲಿ ಲಕ್ಷಗಳೆಲ್ಲ ಕೋಟಿಗಳು ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿರುವಂಥ ಮಕ್ಕಳಿಗೆ ಅನುಕೂಲ ಆಗುವಂಥದ್ದಿರುತ್ತೆ ಮೀನ ರಾಶಿಯವರಿಗೆ. ಮತ್ತು ಅತಿಯಾದಂಥ ಪುಣ್ಯಕ್ಷೇತ್ರ ಪ್ರಯಾಣ ಮಾಡ್ತೀರಾ, ಹಿರಿಯರು ಯಾರನ್ನ ಇದ್ದೀರಾ ಅಂತ ಹೇಳಿದ್ರೆ ಮೀನ ರಾಶಿಯವರು ಹೆಚ್ಚು ಏನಾದರೂ ಪುಣ್ಯಕ್ಷೇತ್ರ ಹೋಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮಕ್ಕಳ ಯೋಗವನ್ನು ಉಂಟು ಮಾಡುವಂಥದ್ದಿರುತ್ತೆ. ಒಟ್ಟಾರೆ ಜನ್ಮ ಶನಿ ಇದ್ದರೂ ಸಹ ಈ ಮೀನ ರಾಶಿಯವರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲಸಗಳು ವಿಳಂಬ ಆಗಬಹುದು, ಆದರೆ ನೀವೇನೇ ಕೈ ಹಾಕಿದ್ರು ಕೆಲಸದಲ್ಲಿ, ಹೊಸದಾಗಿ ಬಿಸ್ನೆಸ್ ವಿಚಾರದಲ್ಲಿ ಕೈ ಹಾಕಿದ್ರು ಈ ಮೀನ ರಾಶಿಯವರಿಗೆ ಉತ್ತಮವಾದಂತಹ ಅನುಕೂಲ ಮತ್ತು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು, ಯಾವ ರಾಶಿಗೆ ಒಳಿತು ಯಾವ ರಾಶಿಗೆ ಕೆಡುಕು ಅನ್ನೋದನ್ನ ತಿಳಿಸ್ಕೊಟ್ರಿ ಗುರುಜಿ. ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ಹಿರಿಯರು ಇರ್ತಾರೆ ಅಥವಾ ಬಾಣಂತಿಯರು ಇರ್ತಾರೆ, ಗುರುಬಲ ಇಲ್ಲ ಅಂದಾಗ ಈ ಗುರು ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಈಗ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಇಷ್ಟು ದೂರ ಹೋಗದೇ ಇರುವವರು ಹತ್ತಿರದಲ್ಲಿ ಯಾವ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ಬೋದು, ಹೇಗಿರಬಹುದು ಗುರುಜಿ ಅದು? ನೋಡಿ, ನಾನು ಎಲ್ಲೋ ದೂರ ಹೋಗಿ ಪುಣ್ಯಕ್ಷೇತ್ರಗಳು ಹೋಗಿ ಪೂಜೆಗಳು ಮಾಡಿ ಅಂತ ನಾನು ಹೇಳೋದಿಲ್ಲ. ಈಗಾಗಲೇ ಬಹಳ ಜನ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರಗಳೇ ನಾನು ರೆಫರ್ ಮಾಡ್ತಾ ಇರ್ತೀನಿ. ಈಗ ಗುರು ದೇವಸ್ಥಾನ ಬಹಳ ಜನ ಹೇಳ್ತಾ ಇರ್ತಾರೆ, ಗುರು ಬದಲಾವಣೆ ಆಗ್ತಾ ಇದೆ, ಅಲ್ಲೆಲ್ಲೋ ತಮಿಳುನಾಡಲ್ಲಿ ಆಲಂಗುಡಿ ಅಂತ ಒಂದಿದೆ ದೇವಸ್ಥಾನ, ಅಲ್ಲೋಗ್ಬಿಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಒಂದಿನ ಅಲ್ಲಿ 24 ಗಂಟೆ ಕ್ಯೂ ಅಲ್ಲಿ ಅಷ್ಟು ಜನ, ಅಷ್ಟು ನೆಮ್ಮದಿ ಕೆಡ್ಕೊಂಡು ಅಷ್ಟು ದೂರ ಹೋಗಿ ದರ್ಶನ ಆಗ್ಲಿಲ್ಲ ಅಂದ್ರೆ ಬೇಸರ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ಮನೆಯಲ್ಲೇ ಗುರು ದೇವಸ್ಥಾನ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೇನು ಮನೆಯಲ್ಲೇ ಗುರು ಮಂತ್ರವನ್ನ ಜಪ ಮಾಡಿ. ನಿಮ್ಮ ಮನೆಯಲ್ಲಿ ಕಡಲೆಕಾಳು ಇರುತ್ತೆ, ಅಡುಗೆಗೆ ಉಪಯೋಗಿಸುವಂಥದ್ದು 1 kg ಅಷ್ಟು ತಗೊಂಬಂದು ಒಂದು ಹಳದಿ ವಸ್ತ್ರವನ್ನು ಇಟ್ಟುಬಿಟ್ಟು ಗುರು ಅಷ್ಟೋತ್ತರಗಳು ಅಂತ ಬರುತ್ತೆ. ನಿಮ್ಗೇನು ಬುಕ್ಸ್ ಎಲ್ಲ ಹುಡ್ಕೊಂಬರೋದೇನಿಲ್ಲ, ನಿಮ್ಮ ಫೋನ್ ತಗೊಂಡು ಗುರು ಮಂತ್ರ ಅಥವಾ ಅಷ್ಟೋತ್ತರ ಅಂತ ಹಾಕಿದ್ರೆ ಬರುತ್ತೆ. ಆ 108 ಮಂತ್ರಗಳನ್ನು ಹೇಳಿಬಿಟ್ಟು ಒಂದು ಸ್ವಲ್ಪ ವೀಳ್ಯದೆಲೆ, ಅಡಿಕೆ ಅಥವಾ ಒಂದಷ್ಟು ದಕ್ಷಿಣೆ ಇಟ್ಟು ಪೂಜೆ ಮಾಡಿ ಅನಾಥಾಶ್ರಮಕ್ಕೆ ಕೊಡಿ. ನಾನು ಬಹಳ ಜನಕ್ಕೆ ಹೇಳ್ತಾ ಇರ್ತೀನಿ, ಸುಮ್ಮನೆ ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡಿ. ಅಲ್ಲಿ ದೇವಸ್ಥಾನದಲ್ಲೇ ಆಗಲಿ, ನಾವು ದೇವಸ್ಥಾನ ಮಾಡ್ತೀವಿ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ದೇವಸ್ಥಾನದ ಬಗ್ಗೆ ಗುರುಗಳು ಟಾರ್ಗೆಟ್ ಇದ್ದಾರೆ ಅಂತ ಅನ್ಕೋಬೇಡಿ. ಯಾಕಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಜ್ಯೋತಿಷ್ಯ ಮತ್ತೆ ಕೆಲವೊಂದೆಲ್ಲ ಆಧ್ಯಾತ್ಮಿಕದಲ್ಲಿ ಇರೋ ತಿಳ್ಕೊಂಬಿಟ್ಟಿರ್ತಾರೆ. ಅಯ್ಯೋ ಅವ್ರ ಕರ್ಮ ನಾನೇ ಅಕ್ಕಪ್ಪ ತಗೊಳ್ಬೇಕು, ಅಲ್ಲಿ ಇಟ್ಬಿಡ್ರಿ ಅಂದ್ಬಿಡ್ತಾರೆ. ನಾವು ನಮ್ಮ ತಾತ ತಂದೆಯವರೆಲ್ಲ ದಾನ ಕೊಟ್ಟಿರುವಂಥ ದಾನಿಗಳೇ ಜೀವನ ಮಾಡಿರೋದು. ಹಾಗಾಗಿ ನಾವು ಯಾವಾಗೂ ಗಾಯತ್ರಿ ಮಂತ್ರ ಜಪ ಇವೆಲ್ಲ ಮಾಡೋದ್ರಿಂದ ಕೈಗೆ ತಗೊಂತೀವಿ.
ಕೈಗೆ ತಗೊಂಡಾಗನೇ ಪರಿಪೂರ್ಣವಾದಂತಹದ್ದು ಫಲಗಳು ಕೊಡುವಂಥದ್ದು. ಆಗ ತಗೊಂಡಿಲ್ಲ ಅಂದರೆ ಫಲನೂ ಕೊಡೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು 1/4 kg ಅಥವಾ ಅರ್ಧ kg ಕೊಡೋದಕ್ಕಿಂತ 1 kg ಅಥವಾ ಒಂದು 5 kg ಧಾನ್ಯವನ್ನು, ಕಡಲೆಕಾಳನ್ನು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಅನಾಥಾಶ್ರಮಕ್ಕೆ ಕೊಟ್ಟರೆ ಇಡೀ ತಿಂಗಳು ಅವರ ಮಕ್ಕಳಿಗೆ ಆಹಾರ ರೂಪದಲ್ಲಿ ಒಂದು ಬೇಯಿಸಾಕಿ ಅಡುಗೆಗೆ ಉಪಯೋಗಿಸ್ತಾರೆ ಅಲ್ವಾ? ಎಷ್ಟೋ ತೃಪ್ತಿಕರವಾಗಿರುತ್ತೆ. ಹಾಗಾಗಿ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇದರಿಂದ ಏನಾಗುತ್ತೆ, ಗುರುಗ್ರಹದ ಸಂಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ಗುರುದೋಷಗಳು ನಿವಾರಣೆ ಆಗುತ್ತೆ. ಯಾರ ಜಾತಕದಲ್ಲಿ ಗುರು ಮಕರ ರಾಶಿಯಲ್ಲಿ ಇರ್ತಾರೋ ಅಂಥವರಿಗೆ ಗುರುಬಲ ಬಂದರೂ ಗುರುಬಲ ಹೋದರೂ ಏನು ಪ್ರಯೋಜನ ಆಗಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇದನ್ನೇ ನಾನು ಹೇಳುವಂಥದ್ದು, ಗುರುಗೆ ಸಂಬಂಧಪಟ್ಟಂಥ ಮಂತ್ರ ಜಪ ಮತ್ತು ಅದರ ಜೊತೆಗೆ ಗುರುವಿಗೆ ಸಂಬಂಧಪಟ್ಟ ಧಾನ್ಯಗಳನ್ನು ನೆನೆಸಿ ಗೋಮಾತೆಗೆ ತಿನ್ನಿಸುವಂಥದ್ದು, ಅನಾಥಾಶ್ರಮಕ್ಕೆ ದಾನ ಕೊಡುವಂಥದ್ದು, ದೇವಸ್ಥಾನಕ್ಕೆ ಪ್ರಸಾದಕ್ಕೋಸ್ಕರ ಉಪಯೋಗ ರೀತಿಯಲ್ಲಿ ದಾನ ಕೊಡುವಂಥದ್ದು, ಇದನ್ನೆಲ್ಲ ನೀವು ಮಾಡ್ತಾ ಬಂದಾಗ ಈ ಗುರು ಬದಲಾವಣೆಯಿಂದ ಬರುವಂಥ ತೊಂದರೆಗಳು ಏನಿದೆ, ವಿವಾಹ ಶುಭ ಕಾರ್ಯಗಳು, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಈ ಕೆಲವೊಂದೆಲ್ಲ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಕನಿಷ್ಠ ಪಕ್ಷ ನಾವು ಹಿಂದೂಗಳೇ ಆಚರಣೆ ಮಾಡಬೇಕು ಗುರು ಬದಲಾವಣೆ ವಿಚಾರದಲ್ಲಿ ಅನ್ನೋದೇನಿಲ್ಲ. ಎಲ್ಲ ಧರ್ಮೀಯರಿಗೂ ಎಲ್ಲ ಜಾತಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಗುರುಗೆ ಸಂಬಂಧಪಟ್ಟಂಥ ವೃಕ್ಷ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು, ಒಂದು 5 ನಿಮಿಷ ಕುತ್ಕೊ ಬಂದ್ರೇನು ಎಷ್ಟೋ ನಮ್ಮ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ನೀವಾಗಲೇ ಹೇಳ್ತಾ ಇದ್ರಿ ಯಾವೆಲ್ಲ ರಾಶಿಗಳಿಗೆ ಒಳಿತಾಯಿತು ಅಂತ. ಇನ್ನು ಉಳಿದಂತಹ 7 ರಾಶಿಗಳ ಫಲಾನುಫಲಗಳು ಹೇಗಿರಬೇಕು, ಹೇಗಿರುತ್ತೆ ಗುರುಜಿ? ನೋಡಿ, 5 ರಾಶಿಯವರೆಗೆ ಗುರುಬಲ ಬರ್ತಾ ಇದೆ. ಅದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. 7 ರಾಶಿಯವರು ಹೇಗಿರಬೇಕು, ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಏನೆಲ್ಲ ಜನರಲ್ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ನಮಗೆ ಒಳ್ಳೇದಿದೆ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿದೆ, ಒಳ್ಳೇದಾಗುತ್ತೆ ಬಿಡು ಅಂತ ಹೇಳ್ತೀವಿ. ಸಮಸ್ಯೆ ಇದೆ ಅಂದ್ರೇ ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಗುರು ಬದಲಾವಣೆ ಇದೆ ಅಂತ ಹೇಳಿದಾಗ ಗುರು ಏನನ್ನ ಪ್ರತಿನಿಧಿಸುತ್ತೆ, ಇದು ಬಹಳ ಮುಖ್ಯವಾಗಿರುತ್ತೆ. ಗುರು ಪುತ್ರಕಾರಕ ಅಂತ ಹೇಳ್ತೀವಿ ಮತ್ತು ಧನಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಈ ಎರಡನ್ನೂ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು, ಬರಬೇಕಾಗಿರುವಂಥ ಕೆಲಸಗಳು ಕಾರ್ಯಗಳಿಗೆ ತೊಂದರೆಗಳಾಗಬಹುದು, ಅಥವಾ ಒಂದಷ್ಟು ಶುಭ ಕಾರ್ಯಗಳಿಗೆ ಒಂದಷ್ಟು ವಿಳಂಬ ಆಗುವಂಥದ್ದಿರುತ್ತೆ. ಈ ಥರದ್ದು ಒಂದಷ್ಟು ಪ್ರಾಬ್ಲಮ್ ಕೊಡುವಂಥದ್ದಿರುತ್ತೆ. ಮತ್ತು ಗುರು ಪುತ್ರಕಾರಕ ಗ್ರಹ ಅಂತಲೂ ಹೇಳ್ತೀವಿ. ಮಕ್ಕಳ ವಿಚಾರಕ್ಕೂ ಒಂದಷ್ಟು ತೊಂದರೆಗಳನ್ನು ಕೊಡುವಂಥದ್ದಿರುತ್ತೆ. ಮಾರ್ಗದರ್ಶನ ಸರಿಯಾಗಿಲ್ಲ ಅಂದರೆ, ಅಥವಾ ಸ್ನೇಹಿತರ ಜೊತೆ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು, ಎಜುಕೇಷನ್ನಲ್ಲಿ ಹಿನ್ನಡೆ ಮಾಡಿಕೊಳ್ಳುವಂಥದ್ದು, ದುಶ್ಚಟಗಳಿಗೆ ಹೋಗುವಂಥದ್ದು, ಈ ಥರದ್ದೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಥವಾ ಮಗು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಈಗಾಗಲೇ ಗರ್ಭವನ್ನು ಧರಿಸಿದ್ದೀರಾ ಅಂತ ಹೇಳಿದ್ರೆ ಮಗುವಿನ ಆರೈಕೆ, ಮಗು ಹೊಟ್ಟೆಯಲ್ಲಿ ಇದ್ದಾಗ ಗಮನ ಹರಿಸುವಂಥದ್ದು, ಮೆಡಿಕಲ್ ಚೆಕಪ್ ಮಾಡಿಸುವಂಥದ್ದು, ಇದೆಲ್ಲವನ್ನು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಗುರು ಬದಲಾವಣೆ ಆಯಿತು ಅಂದಾಗೂ ಅದರ ಮೇಲೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾವಾಗಲೂ ಅಷ್ಟೇ ಈ ವರ್ಷಫಲ ಅಂತ ಹೇಳಿದಾಗ ಒಂದಷ್ಟು 50% ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಜಾತಕ ಲೆಕ್ಕಾಚಾರದಲ್ಲಿ ಗುರು ಯಾವ ಮನೆಯಲ್ಲಿದ್ದಾನೆ ಅದ್ರ ಮೇಲೇನೂ ಒಂದು 50% ಪರಿಣಾಮ ಬೀಳುವಂಥದ್ದಿರುತ್ತೆ. ಜಾತಕದಲ್ಲಿ ಗುರು ಆ ಸ್ಥಾನಬಲದಿಂದ ಫಲಗಳನ್ನು ಕೊಡಬೇಕಾದ್ರೆ ದಶಾಕಾಲ ಕೆಲಸ ಮಾಡುವಂಥದ್ದಿರುತ್ತೆ. ಹಾಗಾಗಿ ಈಗಾಗಲೇ 7 ರಾಶಿಗಳು, ನಿಮಗೆ 7 ರಾಶಿಗಳು ಅಂತ ಹೇಳಿದ್ರೆ ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ ಮತ್ತು ತುಲಾರಾಶಿ, ಅದರ ಜೊತೆಗೆ ಈಗಾಗಲೇ ಗುರು ಬದಲಾವಣೆ ಆಗ್ತಾ ಇರುವಂಥ ರಾಷ್ಟ್ರಾಧಿಪತಿ ಧನುರ್ರಾಶಿಗೆ ಅಷ್ಟಮದಲ್ಲಿ ಹೋಗ್ತಾ ಇರೋದ್ರಿಂದ ಧನುರ್ರಾಶಿಯವರು ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಕುಂಭರಾಶಿಯವರು, ಈ 7 ರಾಶಿಯವರೆಗೆ ಗುರು ಬದಲಾವಣೆ ಆಗ್ತಾ ಇದೆ. ಸೊ ಈ ಬದಲಾವಣೆಯಿಂದ ಈ ರಾಶಿಯವರೆಗೆ ಗುರು ಬಲವನ್ನು ಕಳ್ಕೊತಾ ಇದ್ದಾರೆ. ಅಂದರೆ ಗುರು ಬದಲಾವಣೆ ಆದರೆ 12 ರಾಶಿಗೂ ಅದರದೇ ಆದಂಥ ಪರಿಣಾಮ ಬೀಳುತ್ತೆ. 5 ರಾಶಿಯವರೆಗೆ ಶುಭ ಫಲವನ್ನು ಕೊಟ್ಟರೆ 7 ರಾಶಿಯವರೆಗೆ ಗುರುವಿನ ಫಲ ಕಡಿಮೆ ಆಗುವಂಥದ್ದಿರುತ್ತೆ. ಗುರುಜಿ, 5 ರಾಶಿಯವರಿಗೆ ಒಳಿತಾಗತ್ತೆ ಅಂತ ನೀವು ಹೇಳಿದ್ರಿ. ಈ 5 ರಾಶಿಯಲ್ಲಿರುವಂಥವರು ಮದುವೆ ಕೆಲಸಕ್ಕೆ ಕೈ ಹಾಕ್ಬೋದಾ? ಅದ್ರ ಎಷ್ಟರ ಮಟ್ಟಿಗೆ ಸಕ್ಸಸ್ ಕೊಡುತ್ತೆ ಗುರುಜಿ? ಈ 5 ರಾಶಿಯವರು ಅಂತ ಹೇಳಿದ್ರೆ ಈಗಾಗಲೇ ಗುರುಬಲ ಬರ್ತಾ ಇರುವಂಥದ್ದು ಈ ಮೀನ ರಾಶಿಯವರಿಗೆ, ಮತ್ತು ಮಿಥುನ, ಅದರ ಜೊತೆಗೆ ಕನ್ಯಾ ರಾಶಿಯವರಿಗೆ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ವಿವಾಹದ ವಿಚಾರದಲ್ಲಿ ಬರೋದಾಯಿತು ಅಂದರೆ ಮದುವೆ ಗುರುಬಲ ಬಹಳ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮದುವೆ ಸೆಟ್ಟಾಗಿರೋದು ಮುರಿದೋಗಿರುವಂಥದ್ದಿದೆ ಗುರುಬಲ ಹೋದ್ಮೇಲೆ. ಸೊ ಹಾಗಾಗಿ ಗುರುಬಲ ಬಂತು ಅಂದರೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ.
ಏನಾದರೂ ಗಂಡ ಹೆಂಡತಿ ನಡುವೆ ಡಿಸ್ಟರ್ಬೆನ್ಸ್ ಆಗಿ ದೂರ ಆಗಿರುವಂಥದ್ದನ್ನು ಘಟನೆಗಳನ್ನು ಸರ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಮತ್ತು ಬಿಸ್ನೆಸ್ ವಿಚಾರಕ್ಕೂ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಬಗೆಹರಿಯುವಂಥದ್ದು ಇರುತ್ತೆ. ಹಾಗಾಗಿ ಈ 5 ರಾಶಿಯಲ್ಲಿ ಪ್ರಮುಖವಾಗಿರುವಂಥದ್ದು ರಾಶಿಗಳಲ್ಲೇ ಅಂತ ಹೇಳಿದ್ರೆ ಈ ಧನುಸು ರಾಶಿಗೆ ಏನು ಸಪ್ತಮ ಸ್ಥಾನ ಇಷ್ಟು ದಿನ ಗುರುಬಲ ಇತ್ತು, ಸಪ್ತಮ ಸ್ಥಾನ ಫಲ ಕೊಡ್ತಾ ಇತ್ತು, ಅದೇ ರೀತಿ 1ಕ್ಕೆ 4ರಷ್ಟು ಫಲ ಮಕರ ರಾಶಿಗೆ ಬರ್ತಾ ಇದೆ. ಯಾಕಂದರೆ ಮಕರ ರಾಶಿಗೆ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ ಉಚ್ಚ ಸ್ಥಾನವಾಗಿರುತ್ತೆ. ಅವರಿಗೆ ಮದುವೆ ವಿಚಾರದಲ್ಲಂತೂ ಬಹಳ ಚೆನ್ನಾಗಿರುತ್ತೆ. ಮದುವೆ ವಿಚಾರದಲ್ಲಿ ಬಹಳ ವಿಳಂಬ ಆಗ್ತಾ ಇದೆ, ಯಾವುದೂ ಸೆಟ್ ಆಗ್ತಾ ಇಲ್ಲ, ಕನ್ಯೆ ಸಿಗ್ತಾ ಇಲ್ಲ ಅಥವಾ ವರ ಸಿಗ್ತಾ ಇಲ್ಲ ಅನ್ನುವಂಥದ್ದೇನು ಚಿಂತೆ ಇದೆ ಅದಷ್ಟು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದ್ರ ಜೊತೆಗೆ ಈ ಪಂಚಮ ಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಗುರು ಬದಲಾವಣೆ ಆಗೋದ್ರಿಂದ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲೂ ಅನುಕೂಲ ಆಗುತ್ತೆ. ಮೀನ ರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಅನುಕೂಲ ಆಗುವಂಥದ್ದಿರುತ್ತೆ. ಒಟ್ಟಾರೆ ಈ 5 ರಾಶಿಯಲ್ಲಿ 3 ರಾಶಿಯವರೆಗೆ ವಿವಾಹಕ್ಕೆ ಸಂಬಂಧಪಟ್ಟ ಅಡೆತಡೆಗಳು ಅತಿ ಬೇಗನೆ ಫಲಗಳು ಕೊಡುತ್ತೆ. ಇನ್ನು 3 ರಾಶಿಯವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಆ 5 ರಾಶಿಗಳು ಹೆಚ್ಚು ಅನುಕೂಲ ಈ ಮದುವೆ ವಿಚಾರದಲ್ಲಿ ಇರುತ್ತೆ. ಇನ್ನು ಈ ಮಿಥುನ ಮತ್ತು ಕನ್ಯಾ ರಾಶಿಯವರಿಗಂತೂ ದುಡ್ಡಿನ ವಿಚಾರದಲ್ಲಿ ಯಾವುದೇ ಒಂದಷ್ಟು ಸಮಸ್ಯೆಗಳಿದ್ದರೆ ಅಥವಾ ಸಾಲದ ವಿಚಾರದಲ್ಲಿ ಸಮಸ್ಯೆ ಇತ್ತು, ದುಡ್ಡು ಯಾವುದೋ ಕೊಟ್ಟಿರೋಂಥ ದುಡ್ಡು ವಾಪಸ್ ಬರ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ ಏನಾದರೂ ಇದ್ರೇನು ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಏನು ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ಈ ಪಿತ್ರಾರ್ಜಿತ ಆಸ್ತಿ ವಿವಾದಗಳಾಗ್ಬೋದು, ತಂದೆ ಮಕ್ಕಳ ನಡುವೆ ವಿವಾದಗಳಾಗಬಹುದು, ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿರ ನಡುವೆ ಬಾಂಧವ್ಯತೆಗಳು ಏನಾದರೂ ಇಲ್ಲ ಅಂದ್ರೇನು ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರದ್ದೊಂದಷ್ಟು ಗುರು ಬದಲಾವಣೆಯಿಂದ ಈ 5 ರಾಶಿಯವರಿಗೆ ಉತ್ತಮವಾದಂಥ ಫಲಗಳು ಕೊಡುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮದುವೆ ವಿಚಾರದಲ್ಲಿ ನಾವು ಮಾತನಾಡ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ಪ್ರೇಮ ವಿವಾಹ ಅಥವಾ ಮದುವೆಗಳು ಸೆಟ್ ಆಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಸ್ ಗುರೂಜಿ, ಇನ್ನು ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಅದರಲ್ಲೂ ಪ್ರಮುಖವಾಗಿ ಗುರು ಸ್ಥಾನ ಪಲ್ಲಟ ಮಾಡ್ತಾ ಇರೋದ್ರಿಂದ ಯಾವ ರಾಶಿಗೆ ಒಳಿತು ಕೆಡುಕು ಜೊತೆಗೆ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ಗುರೂಜಿ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಇದಾಗಿತ್ತು ಇವತ್ತಿನ ಗುರುಯೋಗ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.